ಇಂದಿನ ಓಸಕ್ಕಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, 1 ಸಲ ಉಂಡವ ಯೋಗಿ, 2 ಸಲ ಉಂಡವ ಭೋಗಿ, 3 ಸಲ ಉಂಡವ ರೋಗಿ ಅನ್ನೋ ಮಾತನ್ನು ನಾವೆಲ್ಲರೂ ಕೇಳಿದ್ದೀವಿ. ಆಹಾರ ಮಿತವಾಗಿದ್ದರೆ ದೇಹಕ್ಕೆ ಹಿತವಾಗಿರುತ್ತೆ, ಅತಿಯಾದರೆ ಅದೇ ಮಾರಕವಾಗಿಬಿಡುತ್ತೆ ಅನ್ನೋದನ್ನು ಇದು ತುಂಬ ಸೂಚ್ಯವಾಗಿ ತಿಳಿಸ್ಕೊಡುತ್ತೆ. ಇದೇ ಮಾತನ್ನು ಹಿಂದಿನ ವಾರದ ಓಸಕ್ಕಿ ಕಾರ್ಯಕ್ರಮದಲ್ಲಿ ಡೈಟಿಷಿಯನ್ HS ಪ್ರೇಮ ಅವರು ನಮಗೆ ತಿಳಿಸ್ಕೊಡ್ತಾ, ಆಹಾರ ಮತ್ತು ವ್ಯಾಯಾಮ ಸಮ ಪ್ರಮಾಣದಲ್ಲಿದ್ದರೆ ದೇಹದ ತೂಕವು ಸಮತೂಕವಾಗಿರುತ್ತೆ ಅಂತ ತಿಳಿಸ್ಕೊಟ್ರು. ದೇಹದ ಅತ್ಯಧಿಕ ತೂಕದಿಂದಾಗಿ ಮಹಿಳೆಯರಲ್ಲಿ ಕಾಣಿಸ್ಕೊಳ್ತಿರುವಂಥ ಸಮಸ್ಯೆಯತ್ತ ಬೆಳಕು ಚೆಲ್ತಾ ಅವ್ರು ಹೇಳಿದ್ರು, ಅತ್ಯಧಿಕ ತೂಕದಿಂದಾಗಿ ಋತುಚಕ್ರದಲ್ಲಿ ಏರುಪೇರು ಮತ್ತು ಅದರಿಂದಾಗಿ ಬಂಜೆತನ ಕೂಡ ಉಂಟಾಗಬಹುದು ಎಂದು. ಸಮಯದ ಅಭಾವದಿಂದಾಗಿ ಬಹಳಷ್ಟು ವೀಕ್ಷಕರಿಗೆ ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯವಾಗಿಲ್ಲ, ನಿರಾಸೆಯಾಗಿದೆ. ಅದರಿಂದಾಗಿ ಇಂದು ಕೂಡ ನಾವು ಅದೇ ವಿಷಯವನ್ನು ಮತ್ತೆ ಮುಂದುವರಿಸ್ತಾ ಇದ್ದೀವಿ. ಡೈಟಿಷಿಯನ್ HS ಪ್ರೇಮ ಅವರು ಇಂದು ಕೂಡ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ಇದ್ದಾರೆ. ಈಗಾಗಲೇ ಅವರು ತಮಗೆ ಸಾಕಷ್ಟು ಪರಿಚಿತರಾಗಿದ್ದಾರೆ. ನಗರದಲ್ಲಿ ವರೇಣ್ಯ ನ್ಯೂಟ್ರಿಷನ್ ಕಾನ್ಸೆಪ್ಟಿನ ಡೈಟ್ ಕ್ಲಿನಿಕನ್ನು ಪ್ರಪ್ರಥಮ ಬಾರಿಗೆ ಪ್ರಾರಂಭ ಮಾಡಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗೆಯೇ ದೇಹದ ಅತ್ಯಧಿಕ ತೂಕವನ್ನು ಬಹು ಸುಲಭವಾಗಿ ಕಡಿಮೆ ವೆಚ್ಚದಲ್ಲಿ ಹೇಗೆ ಕಡಿಮೆ ಮಾಡ್ಕೋಬಹುದು ಮತ್ತು ಅದನ್ನು ಸಮ ಪ್ರಮಾಣದಲ್ಲಿ ಹೇಗೆ ಕಾಯ್ದುಕೊಂಡು ಹೋಗ್ಬೋದು ಅನ್ನೋದರ ಕುರಿತಾಗಿ ಉಪಯುಕ್ತವಾದ ಸಲಹೆ ಸೂಚನೆಗಳನ್ನು ನೀಡುತ್ತಾ ಅವರು ಬಹು ಜನಪ್ರಿಯರಾದಂಥವರು. ತಮಗೂ ಕೂಡ ಈ ಕುರಿತಾಗಿ, ಅಂದರೆ ದೇಹದ ಅತ್ಯಧಿಕ ತೂಕದಿಂದಾಗಿ ಋತುಚಕ್ರದಲ್ಲಿ ಏರುಪೇರು ಮತ್ತು ಅದರಿಂದಾಗಿ ಬರುವ ಬಂಜೆತನ, ಈ ಕುರಿತಾಗಿ ಯಾವುದೇ ಪ್ರಶ್ನೆಯನ್ನು ಕೇಳುವುದಿದ್ದಲ್ಲಿ ತಾವು ಕೂಡ ನೇರವಾಗಿ ಇಲ್ಲಿಗೆ ಕರೆ ಮಾಡಿ ಪ್ರಶ್ನೆಯನ್ನು ಕೇಳಿ ಉತ್ತರವನ್ನು ಪಡೆದುಕೊಳ್ಬಹುದು. ನೀವು ಕರೆ ಮಾಡಬೇಕಾದ ಸಂಖ್ಯೆ 23542599 23542699. ವೀಕ್ಷಕರೇ, ತಮಗೆ ಗೊತ್ತೇ ಇದೆ, ತಾವು ಕರೆ ಮಾಡಬೇಕಾದಾಗ ತಮ್ಮ ಹೆಸರು ಮತ್ತು ಊರನ್ನು ತಿಳಿಸಿ, ಹಾಗೆಯೇ ನಿಮ್ಮ TV ವಾಲ್ಯೂಮನ್ನು ಆದಷ್ಟು ಕಮ್ಮಿ ಇಟ್ಕೊಂಬಿಡಿ. ಇಂದಿನ ಕಾರ್ಯಕ್ರಮಕ್ಕೆ ಡೈಟಿಷಿಯನ್ HS ಪ್ರೇಮ ಅವರನ್ನು ಸ್ವಾಗತ ಮಾಡ್ತಾ ನಾವು ಪ್ರಾರಂಭ ಮಾಡೋಣ. ನಮಸ್ಕಾರ ಪ್ರೇಮ ಅವರೇ. ನಮಸ್ಕಾರ ಅಶೋಕ. ದೇಹದ ಹೆಚ್ಚಿನ ತೂಕದಿಂದಾಗಿ ಋತುಚಕ್ರದಲ್ಲಿ ಏರುಪೇರು ಮತ್ತು ಬಂಜೆತನ ಕಾಣಿಸ್ಕೋಬೋದು ಅಂತ ನಾವು ಮಾತಾಡ್ತಿದ್ವಿ. ಈ ಋತುಚಕ್ರದ ಏರುಪೇರು ಅಂದರೆ ಏನು? ಅವರು ಅದನ್ನು ಹೇಗೆ ಗೊತ್ತು ಮಾಡ್ಕೋಬೇಕು ಇದು ಏರುಪೇರೇ ಉಂಟಾಗಿದೆ ಅಂತ? ಯಾಕೆಂದರೆ ಬಹಳಷ್ಟು ಮಹಿಳೆಯರು ಅದಕ್ಕೆ ಒಂದು ಕಾರಣ ಕೊಡ್ತಾರೆ. ಈಗ ಹೀಟ್ ಆಗಿರೋದ್ರಿಂದ ಹೀಗಾಯ್ತೇನೋ, ಆಹಾರದ ತೊಂದರೆಯಿಂದ ಹೀಗಾಯ್ತೇನೋ, ಪ್ರಯಾಣ ಮಾಡಿದ್ರಿಂದ ಹೀಗಾಯ್ತೇನೋ. ಇದೆಲ್ಲವನ್ನು ಮೀರಿ ಇಲ್ಲ, ಇದು ಏರುಪೇರೆ, ಇದು ತೊಂದರೆ ಅಂತ ಅವರು ಕಂಡು ಹಿಡ್ಕೊಳ್ಳೋದು ಹೇಗೆ? ಸಾಧಾರಣವಾಗಿ ಪ್ರತಿಯೊಂದು ಹೆಂಗಸು 28ರಿಂದ 32 ದಿವಸದ ಒಳಗಡೆ ತನ್ನ ಋತುವನ್ನು ಕಾಣಬೇಕಾಗಿ ಬರುತ್ತೆ. ಅಂದರೆ ವರ್ಷಕ್ಕೆ ಒಂದು 11ರಿಂದ 12 ಸತಿ ಅವಳಿಗೆ ಬರಲೇಬೇಕಾಗಿ ಬರುತ್ತೆ. ಹೀಗೆ ಬರ್ತಾ ಇರುವಾಗ ಎಂದೋ ಒಂದೇ ಒಂದು ಸತಿ ಬರಲಿಲ್ಲ ಅಂತ ಅಂದಾಗ ಅವ್ರು ಅಂದ್ಕೊಂಡು ಹಾಗೆ ಬಹುಶಃ ಅದು ಒಂದು ಸ್ವಲ್ಪ ಸ್ಟ್ರೆಸ್ ಇದ್ರೂ ಕೂಡ ಇರಬಹುದು, ಇನ್ನೇನೋ ಒಂದು ಸಡನ್ ಆಗಿ ಬದಲಾವಣೆಗಳ ಜೀವನದಲ್ಲಿ ಬಂದಾಗ ಒಂದು ಸತಿ ಆದಾಗ ಅವರು ಗಾಬರಿ ಪಡೋದೇನು ಬೇಡ, ಅದ್ರ ಬಗ್ಗೆ ಬಿಟ್ಬಿಟ್ರೆ ಮತ್ತೆ ಸರಿ ಹೋಗುತ್ತೆ. ಆದರೆ ಇದು 10-12 ಸತಿನೂ ಬರದೆ ತೀರಾ ಇದು ಹೀಗೆ ಕಂಟಿನ್ಯೂ ಆಗ್ತಾ ಇದ್ರೆ 40-45 ದಿವಸಕ್ಕೇನೆ ಪ್ರತಿ ಸತಿನೂ ಒಂದು ಸತಿ ಋತು ಬರೋದು, ಮತ್ತೆ ವರ್ಷದಲ್ಲಿ 7-8 ಸತಿನೇ ಬರೋದು, 8ಕ್ಕಿಂತನೂ ಕಡಿಮೆ ಬರೋದು, ಅದು ಒಂದು ಕ್ರಮವಾಗಿ ಹೀಗೆ ಕಡಿಮೆ ಆಗ್ತಾ ಇದ್ದಾಗ ಖಂಡಿತವಾಗ್ಲೂ ಇದು ಋತುಚಕ್ರದ ಏರುಪೇರು ಅಂತ ನಾವು ಹೇಳಲೇಬೇಕಾಗಿ ಬರುತ್ತೆ. ಹಾಗಂತ ಹೇಳಲೇಬೇಕಾಗಿ ಬರುತ್ತೆ. ಎಂದೋ ಒಂದು ಸತಿ ಕೆಲವೊಮ್ಮೆ ಮಾನಸಿಕ ಆಘಾತ ಆದಾಗ ಅಂತಂದ್ರೆ ಸಾಧಾರಣವಾಗಿ ನಾವು ನೋಡ್ತೀವಿ ಏನಂತ ಹೇಳಿದಾಗ, ಒಂದು ಚಿಕ್ಕ ವಯಸ್ಸಿನ ಹೆಣ್ಣುಮಗಳು ಚಿಕ್ಕ ವಯಸ್ಸಲ್ಲಿ ತನ್ನ ಗಂಡನ್ನ ಕಳ್ಕೊಂಡ್ಬಿಟ್ಟಾಗ ಆ ಒಂದು ಮಂತ್ ಅವಳಿಗೆ ಬರದೇ ಇರ್ಬೋದು, ಅಥವಾ ತನ್ನ ಮಗುವಿನ ಕಳ್ಕೊಂಡಾಗ ಆ ಒಂದು ಸಮಯದಲ್ಲಿ ಅವಳಿಗೆ 1 ತಿಂಗಳು ಮುಂದೆ ಹೋಗ್ಬೋದು. ಅದನ್ನ ನಾವು ಹೇಳಕ್ ಆಗೋದು, ತೀವ್ರವಾದ ಆಘಾತದಿಂದ ಒಂದು ಸತಿ ಹಾಗಾಗ್ಬೋದು. ಅದನ್ನ ಋತುಚಕ್ರದ ಏರುಪೇರು ಅನ್ನೋ ಒಂದು ಮಟ್ಟಕ್ಕೆ ನಾವು ಅದನ್ನ ತರೋದಿಕ್ಕೆ ಆಗೋದಿಲ್ಲ. ಇದು ಹೀಗೇನೆ ಸದಾ ಆಗ್ತಾ ಇದೆ. ವರ್ಷದಲ್ಲಿ 8ಕ್ಕಿಂತ ಕಡಿಮೆ ಯಾರು ಕಾಣ್ತಾರೋ ಋತುಚಕ್ರವನ್ನ, ಯಾವ ಹೆಣ್ಣು ಮಗಳು ಕಾಣ್ತಾಳೋ ಅವಳಿಗೆ ನಾವು ಖಂಡಿತವಾಗ್ಲೂ ಋತುಚಕ್ರದ ಏರುಪೇರು ಅಂತ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ 35 ದಿವಸಗಳಾದ್ರೂ ಬರ್ದೇನೆ ಇದ್ರು ಕೂಡ ಯಾವಾಗ್ಲೂ 35 ದಿವಸಗಳ ನಂತರನೇ ಬರುತ್ತೆ ಅಂತ ಅಂದಾಗ ಕೂಡ ಇದು ಕೂಡ ಋತುಚಕ್ರದ ಏರುಪೇರು ಅಂತಾನೆ ನಾವು ಹೇಳ್ತಾ ಬರ್ಬೋದು. ಇರ್ರೆಗ್ಯುಲರ್ ಮೆನ್ಸ್ಚುರಲ್ ಸೈಕಲ್ ಅಂತ ನಾವು
ಹೇಳ್ಬೋದು ಇದಕ್ಕೆ. ಈಗ ನಾವು ಹಿಂದಿನ ವಾರನೂ ಇದನ್ನೇ ಮಾತಾಡ್ತಾ ಇದ್ವಿ, ಹೆಚ್ಚಿನ ತೂಕದಿಂದಾಗಿ ಋತುಚಕ್ರದಲ್ಲಿ ಏರುಪೇರು ಅಂತ. ಇದು ಹೇಗೆ ಕಾರಣವಾಗುತ್ತೆ? ಹೆಚ್ಚಿನ ತೂಕ ಋತುಚಕ್ರದ ಏರುಪೇರಿಗೆ ಹೇಗೆ ಕಾರಣವಾಗುತ್ತೆ? ಬಹಳಷ್ಟು ವೀಕ್ಷಕರು ಅದನ್ನ ಕೇಳಿಸ್ಕೊಳ್ಳದೆ ಅದರಿಂದ ವಂಚಿತರಾಗಿದ್ದಾರೆ. ಅದರಿಂದ ಇನ್ನೊಮ್ಮೆ ಅದನ್ನ ಸ್ವಲ್ಪ ವಿವರಿಸ್ತೀರಾ? ಖಂಡಿತವಾಗ್ಲಿ. ನೋಡಿ, ಎಷ್ಟು ಒಂದು ನಮ್ಮ ಶರೀರ ಹೇಗಿರುತ್ತೆ ಅಂತ ಹೇಳಿದ್ರೆ, ನಮ್ಮ ಶರೀರ ಒಂದು ರೀತಿ ಕ್ರಮವಾಗಿ ಇರಲೇಬೇಕು. ಆ ಒಂದು ದೈವ ನಿಯಾಮಕ, ಅದು ಪ್ರಕೃತಿ ನಮಗೆ ನಾವು ಹೀಗೆ ಇರಬೇಕು ಅಂತ ನಮ್ಮನ್ನ ಸೃಷ್ಟಿ ಮಾಡಿ ಕಳಿಸಿದೆ. ಅದಕ್ಕಿಂತ ಮೀರಿ ನಾವು ಏನೇ ಹೋದಾಗ್ಲೂ ನಮ್ಮ ಒಳಗಡೆ ಈ ಮೆಟಬಾಲಿಸಮ್ ಅಂತ ಏನು ಹೇಳ್ತಾ ಇದ್ದೀವಿ, ಈ ಚಯಾಪಚಯ ಕ್ರಿಯೆಗಳು ಬದಲಾವಣೆ ಆಗ್ತಾ ಹೋಗ್ಬಿಡುತ್ತೆ. ಯಾವಾಗ ಚಯಾಪಚಯ ಕ್ರಿಯೆ ಬದಲಾವಣೆ ಆಗ್ತಾ ಹೋಗುತ್ತೋ, ಶರೀರದ ಒಳಗಡೆ ನಡಿಬೇಕಾಗಿರುವಂಥ ಪ್ರತಿಯೊಂದು ಕ್ರಿಯೆಗೂ ಯಾವುದೋ ಒಂದು ಹೊಡೆತ ಬೀಳುತ್ತೆ. ಇಲ್ಲಿ ಏನಾಗುತ್ತೆ, ಒಂದು ವ್ಯಕ್ತಿ ಎಷ್ಟು ಇರಬೇಕು ಅಂದರೆ, ಒಂದು ಹೆಣ್ಣುಮಗಳು ಅವಳು ಎಷ್ಟು ಇರಬೇಕೋ, ಅವಳು ಇರಬೇಕಾಗಿರೋದಕ್ಕಿಂತನೂ ಜಾಸ್ತಿ ತೂಕವನ್ನು ಹೆಚ್ಚಿಸ್ಕೊಂಡಾಗ ದೇಹದ ಒಳಗಡೆ ಅಲ್ಲಿ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಕೊಬ್ಬು ಶೇಖರಣೆ ಆಗ್ತಾ ಹೋಗುತ್ತೆ. ಎಷ್ಟು ವಿಶಿಷ್ಟವಾಗಿ ಇಲ್ಲಿ ಮೆಟಬಾಲಿಸಮ್ ಬದಲಾಗುತ್ತೆ ಅಂತ ಅನ್ನೋದನ್ನು ನಾನು ಹೇಳ್ತೀನಿ. ಈ ಕೊಬ್ಬು ಶೇಖರಣೆ ಆಗ್ತಾ ಇದ್ದ ಹಾಗೇನೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಇನ್ಸುಲಿನ್ಗೆ ವಾಪಸ್ ಹೋಗ್ತೀನಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಎಲ್ಲಿಂದ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ. ಶರೀರದಲ್ಲಿ ಕೊಬ್ಬಿನ ಪ್ರಮಾಣ ಜಾಸ್ತಿ ಆಗ್ತಾ ಇದ್ದ ಹಾಗೇನೆ ಈ ಇನ್ಸುಲಿನ್ ಉತ್ಪತ್ತಿ ಆಗುತ್ತಲ್ಲ, ನಮ್ಮ ಪ್ಯಾನ್ಕ್ರಿಯಾಸಿಂದ ಉತ್ಪತ್ತಿ ಆಗುವಂತಹ ಇನ್ಸುಲಿನ್ ಏನಾಗುತ್ತೆ ಅಂತ ಹೇಳಿದ್ರೆ ತನ್ನ ಕಾರ್ಯ ತತ್ಪರತೆಯನ್ನು ಕಳ್ಕೊಳ್ಳುತ್ತೆ. ತೂಕ ಜಾಸ್ತಿ ಆಗಿ ಇನ್ಸುಲಿನ್ ಮಾಡೋ ಕೆಲಸವನ್ನ ಕಡಿಮೆ ಮಾಡಕ್ ಶುರು ಮಾಡ್ಬಿಡುತ್ತೆ. ಅಂದ್ರೆ ಇನ್ಸುಲಿನ್ ಗ್ರಹಿಸಿಕೊಳ್ಳೋದಿಕ್ಕೆ ನಮ್ಮ ದೇಹದಲ್ಲಿ ಇರೋ ಎಲ್ಲ ಒಂದು ಜೀವಕೋಶಗಳಲ್ಲೂ ಕೆಲವು ರೆಸೆಪ್ಟಾರ್ಸ್ ಅಂತ ಇರುತ್ತೆ. ಅಂದ್ರೆ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಇನ್ಸುಲಿನ್ ಬಂದ ತಕ್ಷಣ ನಮ್ಮ ಜೀವಕೋಶಗಳು ಬಾಗಿಲು ತೆಕ್ಕೊಳ್ಳುತ್ತೆ. ಇನ್ಸುಲಿನ್ ಬರ್ತಾ ಇದೆ, ಇದನ್ನ ಸ್ವೀಕರಿಸೋಣ, ಗ್ಲೂಕೋಸು ಅಲ್ಲಿ ಉಪಯೋಗ ಆಗಿ ಶಕ್ತಿಯನ್ನ ಬಿಡುಗಡೆ ಮಾಡಿ ಶರೀರವನ್ನ ಆರೋಗ್ಯಕರವಾಗಿ ಮುಂದೆ ಕರ್ಕೊಂಡು ಹೋಗುವಂತ ಒಂದು ಕ್ರಿಯೆ. ಇಲ್ಲೇನಾಗುತ್ತೆ, ತೂಕ ಜಾಸ್ತಿ ಆಗ್ತಾ ಇದ್ದ ಹಾಗೇನೆ ಈ ಇನ್ಸುಲಿನ್ ಅನ್ನ ಗ್ರಹಿಸಿಕೊಳ್ಳುವಂತಹ ಈ ರೆಸೆಪ್ಟಾರ್ಸ್ ಏನಾಗುತ್ತೆ ಅಂದ್ರೆ, ಅದು ಇನ್ಸುಲಿನ್ ಅಂತ ಗುರುತಿಸೋದೇ ಇಲ್ಲ, ಅಂದ್ರೆ ಬಾಗಿಲೇ ತೆಗೆಯೋದಿಲ್ಲ. ಇನ್ಸುಲಿನ್ ಬಂದಿದೆ, ಜೀವಕೋಶಗಳು ಗಟ್ಟಿಯಾಗಿ ಬಾಗಿಲು ಹಾಕಿ ಕೂತ್ಕೊಂಡ್ಬಿಟ್ಟಿದೆ, ಇನ್ಸುಲಿನ್ ಒಳಗೆ ಬರದೇ ಇರೋ ಹಾಗೆ ಮಾಡುತ್ತೆ. ಹಾಗೆ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೋಡಿ, ಯಾವಾಗ ಈ ದೇಹದಲ್ಲಿ ಇರೋಂತಹ ಈ ಗ್ಲೂಕೋಸು ಶಕ್ತಿಯಾಗಿ ಖರ್ಚು ಆಗೋದಿಲ್ವೋ ಅವಾಗ ಏನಾಗುತ್ತೆ, ಅದು ವಾಪಸ್ಸು ಲಿವರಿಗೆ ಹೋಗಿ ಅಲ್ಲಿಗೆ ಏನಾಗುತ್ತೆ, ಶೇಖರಣೆ ಆಗುತ್ತೆ, ಕೊಬ್ಬಿನ ರೂಪದಲ್ಲಿ ಶೇಖರಣೆ ಆಗತ್ತೆ. ಈ ಗ್ಲೂಕೋಸ್ ರೂಪದಲ್ಲಿ ಶೇಖರಣೆ ಆಗೋದಿಲ್ಲ, ಹೆಚ್ಚಾದ ಗ್ಲೂಕೋಸ್ ಕೊಬ್ಬಿನ ರೂಪದಲ್ಲಿ ಶೇಖರಣೆ ಆಗುತ್ತೆ. ಯಾವಾಗ ಶರೀರದಲ್ಲಿ ಈ ಕೊಬ್ಬಿನ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತಾ ಇರತ್ತೋ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ದೇಹದ ಎಲ್ಲ ಕಡೆನೂ ಕೊಬ್ಬು, ಎಲ್ಲ ಕಡೆನೂ ಈ ಟಿಶ್ಯೂಸ್ ಇರುತ್ತಲ್ಲ ಅಲ್ಲಿ ಎಲ್ಲನೂ ಈ ಕೊಬ್ಬು ಹರಡ್ಕೊಳ್ತಾ ಹೋಗುತ್ತೆ. ಮುಖ್ಯವಾಗಿ ಇಲ್ಲಿ ಏನಾಗುತ್ತೆ, ಋತುಚಕ್ರದ ವಿಷಯಕ್ಕೇನೆ ನಾವು ಬರೋಣ. ಆ ಒಂದು ಪಾಯಿಂಟ್ಗೆ ಬಂದಾಗ, ಕೊಬ್ಬು ಹೆಣ್ಣು ಮಕ್ಕಳಲ್ಲಿ ಹೊಟ್ಟೆಯ ಸುತ್ತ ಯಾವಾಗ ಶೇಖರಣೆ ಆಗ್ತಾ ಹೋಗುತ್ತೋ ಅಲ್ಲಿ ಒಂದು ವಿಶೇಷವಾದ ಬದಲಾವಣೆ ಅವಳ ಶರೀರದಲ್ಲಿ ಮಾರ್ಪಾಡಾಗಕ್ಕೆ ಶುರು ಆಗ್ಬಿಡುತ್ತೆ. ಏನು ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ, ಹೊಟ್ಟೆಯ ಸುತ್ತ ಯಾವಾಗ ಈ ಕೊಬ್ಬು ಶೇಖರಣೆ ಆಗುತ್ತೋ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪುರುಷರಲ್ಲಿ ಸ್ರವಿಸುವಂತಹ ಆಂಡ್ರೋಜನ್ಗಳು ಹೆಚ್ಚಾಗಿ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಹೆಣ್ಣು ಮಗಳು ಒಂದು ಸ್ವಲ್ಪ ಪ್ರಮಾಣದ ಪುರುಷರ ಹಾರ್ಮೋನ್ಗಳನ್ನ ಸ್ರವಿಸ್ತಾ ಇರುತ್ತೆ. ಆದರೆ ಯಾವಾಗ ಶರೀರದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಆಗ್ತೋ ಅವಾಗ ಏನು ಮಾಡುತ್ತೆ, ಈ ಓವರೀಸ್ ಏನು ಮಾಡುತ್ತೆ, ಹೆಚ್ಚಾಗಿ ಆಂಡ್ರೋಜನ್ಗಳನ್ನು, ಪುರುಷ ಹಾರ್ಮೋನ್ಗಳನ್ನು ಸೆಕ್ರೀಟ್ ಮಾಡಕ್ಕೆ ಶುರು ಮಾಡುತ್ತೆ. ಯಾವಾಗ ಹೆಣ್ಣು ತಾನು ಮಾಡಬೇಕಾಗಿದ್ದಕ್ಕಿಂತ, ತನ್ನ ದೇಹಕ್ಕೆ ಬೇಕಾಗಿದ್ದಕ್ಕಿಂತ ಹೆಚ್ಚಾಗಿ ಪುರುಷ ಹಾರ್ಮೋನನ್ನು ಸೆಕ್ರೀಟ್ ಮಾಡ್ತಾಳೋ ಆವಾಗ ಸ್ತ್ರೀಯ ಮೊಟ್ಟ ಮೊದಲನೇ ಲಕ್ಷಣವಾಗಿರುವಂತಹ ಈ ಋತುಚಕ್ರದ ಏರುಪೇರನ್ನು ಅವಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಇದು ಇನ್ಸುಲಿನಿಂದ ಫಸ್ಟ್ ತೂಕ ಜಾಸ್ತಿ ಆಗ್ತಿದ್ದ ಹಾಗೇನೆ ಇನ್ಸುಲಿನ್ ರೆಸಿಸ್ಟೆನ್ಸು, ನಂತರ ಕೊಬ್ಬಿನ ಪ್ರಮಾಣ ಜಾಸ್ತಿ ಆಗೋದು, ಕೊಬ್ಬಿನ ಪ್ರಮಾಣ ಜಾಸ್ತಿಯಾಗಿ ಆಂಡ್ರೋಜನ್ಗಳು ಜಾಸ್ತಿ ಆಗೋದು, ಆಂಡ್ರೋಜನ್ ಜಾಸ್ತಿಯಾಗಿ ಋತುಚಕ್ರ ನಿಲ್ಲೋದು. ಇದು ಇಷ್ಟಕ್ಕೆ ನಿಲ್ಲದೆ ಇನ್ನು ಹೆಚ್ಚಾಗಿ ಪುರುಷ ಲಕ್ಷಣಗಳನ್ನು ಹೆಣ್ಣು ಮಗಳು ತೋರಿಸ್ತಾ ಬರ್ತಾಳೆ. ಏನಂತ ಹೇಳಿದ್ರೆ, ಹಿರ್ಸುಟಿಸಮ್ ಅಂತ ಇನ್ನೊಂದು ನಾವು ಹೇಳ್ತೀವಿ. ಯಾವಾಗ ಈ ಒಂದು ಋತುಚಕ್ರದ ಏರುಪೇರು ಕಾಣುತ್ತೋ ಹೆಂಗಸರಲ್ಲಿ, ಅವರಲ್ಲಿ ಈ ಹಿರ್ಸುಟಿಸಮ್ ಇರುತ್ತೆ. ಅಂದ್ರೆ ಪುರುಷನ ಮೈನಲ್ಲಿ ಇರುವ ಹಾಗೆ ರೋಮಗಳು ಇವರಿಗೆ ಬೆಳೆಯಕ್ಕೆ ಶುರು ಆಗುತ್ತೆ. ಗಡ್ಡ ಬೆಳೆಯುತ್ತೆ, ಮೀಸೆ ಬೆಳೆಯುತ್ತೆ, ಸಾಕಷ್ಟು ಉದ್ದಕ್ಕೆ ಬೆಳೆಯುತ್ತೆ. ಅದನ್ನ ಪಾಪ ಅವರು ರೆಗ್ಯುಲರ್ ಆಗಿ ಪಾರ್ಲರ್ಗಳಿಗೆ ಹೋಗಿ ತೆಗೆಸ್ಕೋತಾರೆ. ಇಲ್ದಿದ್ರೆ ತುಂಬಾ ಹಣ ಕೊಟ್ಟು ಲೇಸರ್ ಟ್ರೀಟ್ಮೆಂಟ್ ಎಲ್ಲ ಮಾಡಿಸ್ಕೋತಾರೆ. ಅದು ಏನಿದ್ರು ಆ ಒಂದನ್ನ ಮಾತ್ರ ಅದು ಟ್ರೀಟ್ ಮಾಡುತ್ತೆ ವಿನಃ ಒಳಗಡೆ ನಡೀತಿರುವ ಇದ್ರ ಜೊತೆಗೆ
ಈ ಹೆಚ್ಚಿನ ತೂಕದಿಂದಾಗಿ ಬಂಜೆತನ ಕೂಡ ಉಂಟಾಗುತ್ತೆ ಅಂತ ನೀವು ಹೇಳ್ತೀರಾ? ಹೌದು, ಅದು ಬರುತ್ತೆ. ಇದು ಈ ಹಿರ್ಸುಟಿಸಮ್ ಬರುತ್ತೆ. ಹಿರ್ಸುಟಿಸಮ್ ಬಂದ ಮೇಲೆ ಹಾಗೆ ಒಂದೊಂದೇ ಲಕ್ಷಣಗಳು ಕಾಣಿಸ್ಕೊಳ್ತಾ ಮದುವೆ ಆದ ಮೇಲೇನೆ ಅವಳು ಬಂಜೆ ಅಂತ ಅನ್ನಿಸ್ಕೊಳ್ಳಿಕ್ಕಾಗೋದು. ಮದುವೆಗೆ ಮೊದಲು ಅದು ಸಿಗ್ನಲ್ ಕೊಟ್ಟಿರುತ್ತೆ. ಇದು ನಂತರ ಮಗುವಾಗೋದಿಕ್ಕೆ ಕಷ್ಟ ಆಗತ್ತೆ ಅಂತನ್ನುವಂತ ಸಿಗ್ನಲ್ ಅವಳು ಮದುವೆಗೆ ಮೊದಲು ಋತುಚಕ್ರದ ಏರುಪೇರು ಇದ್ದಾಗ ಈಗೊಂದು ಅಲ್ಪ ವಿರಾಮ, ಮತ್ತೆ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ ವೀಕ್ಷಕರೇ. ಈಗೊಂದು ಅಲ್ಪ ವಿರಾಮ, ಮತ್ತೆ ನಮ್ಮ ಮಾತುಕತೆ ಮುಂದುವರಿಯುತ್ತೆ. ಮತ್ತೊಮ್ಮೆ ನಿಮ್ಮ ಓಸಕಿಗೆ ಸ್ವಾಗತ. ಪ್ರೇಮ ಅವರೇ, ನಾವು ಮಾತನಾಡ್ತಿದ್ವಿ ಅತ್ಯಧಿಕ ತೂಕದಿಂದಾಗಿ ಬರುವ ಸಮಸ್ಯೆಗಳ ಕುರಿತಾಗಿ. ಇದಕ್ಕೆ ಚಿಕಿತ್ಸೆ ಯಾವ ರೀತಿ ಇದೆ ಅಂತ ತಿಳಿಸ್ತೀರಾ? ನೋಡಿ, ಇದು ಚಿಕಿತ್ಸೆ ತುಂಬ ಸರಳವಾದ. ನ್ಯೂಟ್ರಿಷನಲ್ಲಿ ಇರುವಂತಹ ಚಿಕಿತ್ಸೆ ಏನಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಅವರ ತೂಕವನ್ನು ಕಡಿಮೆ ಮಾಡ್ತಾ ಬರಬೇಕು. ಯಾವ ರೀತಿ ತೂಕವನ್ನು ಕಡಿಮೆ ಮಾಡಬೇಕು ಅಂತಂದರೆ, ಬರೀ ತೂಕವನ್ನು ಕಡಿಮೆ ಮಾಡೋದು ಅಲ್ಲ, ಆರೋಗ್ಯವಂತವಾಗಿ ಅವರ ತೂಕವನ್ನು ಕಡಿಮೆ ಮಾಡ್ತಾ ಹೋಗ್ಬೇಕು. ಅಂದರೆ ತೂಕ ಕಡಿಮೆ ಆಗ್ತಾ ಇದ್ದ ಹಾಗೇನೆ ಅವರ ಆರೋಗ್ಯ ವೃದ್ಧಿ ಆಗಬೇಕು ಅಂತ ಅನ್ನೋದು ಇಲ್ಲಿ ಮೊದಲನೇ ಕಾನ್ಸೆಪ್ಟ್. ಯಾವಾಗ ಇವರ ಆರೋಗ್ಯ ವೃದ್ಧಿ ಆಗ್ತಾ ಹೋಗುತ್ತೋ ಒಳಗಡೆ ಚಯಾಪಚಯ ಕ್ರಿಯೆಗಳು ಸರಿಯಾಗಿ ನಡೀತಾ ಹೋಗ್ತಾ ಇರುತ್ತೆ, ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡುತ್ತೆ. ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡ್ತಾ ಇದ್ದ ಹಾಗೇನೆ ದೇ ವಿಲ್ ರೆಸ್ಟೋರ್ ನಾರ್ಮಲ್ ಸೈಕಲ್ಗೆ ವಾಪಸ್ ಬರ್ತಾ ಹೋಗ್ತಾರೆ. ಬಹಳ ಸರಳ. ಏನು ಬೇಕಾಗಿದೆ? ಮಾಡಿಫಿಕೇಶನ್ ಆಫ್ ಡಯಟ್. ನೀವು ಅವರು ತಿಂತಿರೋ ಊಟವನ್ನು ಮಾಡಿಫೈ ಮಾಡ್ತಾ ಹೋಗಿ, ಹೆಚ್ಚು ಆಹಾರಾಂಶಗಳನ್ನ ಹಾಕಿ, ಕಡಿಮೆ ಕ್ಯಾಲೋರಿ ಹಾಕಿ. ಕಡಿಮೆ ಕ್ಯಾಲೋರಿ ಜೊತೆಗೆ ಕೊಬ್ಬನ್ನ ಮಾತ್ರ ಕಡಿಮೆ ಮಾಡಿ ಪ್ರೋಟೀನನ್ನು ಜಾಸ್ತಿ ಇಟ್ಕೊಳ್ಳಿ, ಮೈಕ್ರೋನ್ಯೂಟ್ರಿಯೆಂಟ್ಸನ್ನು ಜಾಸ್ತಿ ಇಟ್ಕೊಳ್ಳಿ. ಯಾಕೆಂದರೆ ಈ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಅಥವಾ ಈ ಋತುಚಕ್ರದ ಏರುಪೇರು ಅಂತ ಏನು ಹೇಳ್ತೀವೋ ಅಲ್ಲಿ ಸಾಕಷ್ಟು ಬೇರೆ ತೊಂದರೆಗಳು, ನ್ಯೂಟ್ರಿಷನ್ ರಿಕ್ವೈರ್ಮೆಂಟ್ ಇರೋಂತಹದ್ದು ತೊಂದರೆಗಳು ಬರುತ್ತೆ. ಅದನ್ನು ಎಲ್ಲ ಅಡ್ರೆಸ್ ಮಾಡೋ ಹಾಗೆ ಇರಬೇಕು. ಹೈಪರ್ ಇನ್ಸುಲಿನೇಮಿಯಾ ಅಡ್ರೆಸ್ ಮಾಡೋ ಹಾಗಿರಬೇಕು, ಕೊಲೆಸ್ಟ್ರಾಲ್ ಕಡಿಮೆ ಆಗಬೇಕು, ತೂಕ ಕಡಿಮೆ ಆಗಬೇಕು. ಇದಿಷ್ಟು ಕಡಿಮೆ ಆಗ್ತಾ ಇದ್ದ ಹಾಗೇನೆ ತಾನಾಗೇನೆ ಅವರ ಋತುಚಕ್ರ ಮೊದಲಿನ ಹಾಗೆ ವಾಪಸ್ ಆಗುತ್ತೆ. ಈಗ ಒಂದು ಕರೆ ಇದೆ, ತೆಗೆದುಕೊಳ್ಳೋಣ, ಮತ್ತೆ ನಮ್ಮ ಮಾತನ್ನ ಮುಂದುವರಿಸೋಣ. ಹಲೋ ಹಲೋ ಹಲೋ. ಹಾ ಕೇಳಿ. ಕೇಳಿ ನಿರುಪಮ ಅವರೇ, ಕೇಳಿ, ಕೇಳಿಸ್ತಾ ಇದೆ. ಅವಳು 18 ಇಯರ್ಸ್ 45 ಡೇಸ್ಗೆ ಹಾಕ್ತಾಳೆ. ಮೆನ್ಸಸ್ ಆಗುತ್ತೆ. ಅವಳ ತೂಕ, ಅವಳು ಎತ್ತರ 155 ಇದೆ. 155. ಓಕೆ. 94 kgs ಇದ್ದಾಳೆ. ಹೊಟ್ಟೆದು ಸುತ್ತಳತೆ 199 ಇದೆ. 199. 119. ಓಕೆ ಓಕೆ, ಅದಿರ್ಬೋದು. ಎಷ್ಟು ಕಮ್ಮಿ ಆಗ್ಬೇಕು ಅಂತ? ಓಕೆ, ನಿಮ್ಮ ಮಗಳದು 45 ದಿವಸಕ್ಕೆ ಆಗ್ತಾ ಇದೆ ಋತುಚಕ್ರ ಅಂತ ಕೇಳಿದೀರಾ. ಒಂದ್ಸತಿ ನೀವು ಗೈನಕಾಲಜಿಸ್ಟ್ ನೋಡ್ಸಿದೀರಾ ಅಲ್ವಾ? ಬೇರೆ ಇನ್ನೇನು ಇಲ್ಲ, ಬರೀ ಇದರದೇ ಸಮಸ್ಯೆ ಅಂತ. ಓಕೆ, ಹೀಗಿದ್ದಾಗ ನಿಮ್ಮ ಮಗಳು 155 ಸೆಂಟಿಮೀಟರು 90 kg ಏನೋ ಹೇಳಿದ್ರಿ. ಅಲ್ಲಿಗೆ ಸುಮಾರು ಏನಿಲ್ಲ ಅಂದ್ರೂ ನಿಮ್ಮ ಮಗಳು ಒಂದು 35-40 kg ತೂಕವನ್ನಾದ್ರೂ ಕಡಿಮೆ ಮಾಡ್ಕೊಳ್ಳೇಬೇಕಾಗಿ ಬರತ್ತಮ್ಮ. ಈ 35-40 kgನ ಬಹಳ ಫಾಸ್ಟ್ ಆಗಿ ರೆಡ್ಯೂಸ್ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ. ಯಾವ ಮ್ಯಾಜಿಕ್ ಗಳು ಮಾಡಕ್ ಹೋಗ್ಬೇಡಿ. ಇದಕ್ಕಿರೋದು ಸರಿಯಾಗಿರುವಂತಹ ಊಟ, ಸರಿಯಾಗಿರುವಂತಹ ವ್ಯಾಯಾಮ, ಇದನ್ನ ಮಾಡ್ಕೊಳ್ಳಿ. ಮತ್ತೆ ಹೊಟ್ಟೆ ಕೂಡ 119 ಸೆಂಟಿಮೀಟರ್ ಅಂತ ಅಂದಾಗ ಅದು ವಿಪರೀತ ಜಾಸ್ತಿ ಇದೆ ಅವ್ರಿಗೆ. ಹೊಟ್ಟೆ ಸುತ್ತಳತೆ ಇದು ಒಳಗೆ ಹೋಗ್ಬೇಕು ಅವ್ರಿಗೆ. ಇದು ತೂಕ ಕಡಿಮೆ ಆಗೋದು ಕೂಡ ಹೊಟ್ಟೆ ತೂಕ ಸುತ್ತಳತೆನ ಕಡಿಮೆ ಮಾಡಿಸುತ್ತೆ. ಜೊತೆಗೆ ಇನ್ನೊಂದೇನಾಗುತ್ತೆ ಅಂತ ಹೇಳಿದ್ರೆ, ಈ ಹೊಟ್ಟೆ ಸುತ್ತ ಇದೆಯಲ್ವಾ, ಇಲ್ಲಿನ ಇದನ್ನ ಟೋನ್ ಮಾಡ್ಬೇಕಾದ್ರೆ ಯೋಗ ಮಾಡಿಮ್ಮ. ವ್ಯಾಯಾಮ ಮತ್ತೆ ಯೋಗ ತುಂಬಾ ಮುಖ್ಯ ಆಗುತ್ತೆ. ಅಲ್ಲಿನ ಮಸಲ್ ನ ಟೋನ್ ಮಾಡ್ತಾ ಹೋಗುತ್ತೆ, ಹೆಚ್ಚು ಅಲ್ಲಿರೋ ಫ್ಯಾಟ್ ಯುಟಿಲೈಸ್ ಆಗ್ತಾ ಹೋಗ್ತಾ ಇರುತ್ತೆ. ಒಂದು. ಎರಡನೇದು, ಡಯಟ್ ಇಂದ ನಾವು ಕೊಡೋ ಫ್ಯಾಟ್ ಅನ್ನ ಕಡಿಮೆ ಮಾಡ್ತಾ, ಹೀಗೆ 2 ರೀತಿಯಿಂದ ಅವರ ಫ್ಯಾಟ್ ಅನ್ನ ಹೆಚ್ಚೆಚ್ಚು ದೇಹದಿಂದ ತೆಗೆದ್ರೆ ಸುಮಾರು ಒಂದು 20-25 kg ಆಗೋಷ್ಟೊತ್ತಿಗೆ ಇಷ್ಟೊಂದು ಜಾಸ್ತಿ ತೂಕ ಇರೋರು ನಾರ್ಮಲ್ ಸೈಕಲ್ ಬರೋದನ್ನ ನೋಡ್ತಾ ಇದ್ದೀವಿ. ಹೌದು. ಪ್ರೇಮ ಅವರೇ, ಈಗ ಇನ್ನೊಂದು ಕರೆ ಇದೆ, ತೆಗೆದುಕೊಳ್ಳೋಣ. ಹಲೋ ಹಲೋ ಹೇಳಿ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಸೀಮಾ ಅಂತ, ಶೃಂಗೇರಿ ಉಪನಗರ ಅಂತ ಮಾತಾಡ್ತಾ ಇದ್ದೀವಿ. ಕೇಳಿ ಸೀಮಾ. ನಾನೀಗ 1 ಮಂತ್ ಪ್ರೆಗ್ನೆಂಟ್ ಇದ್ದೇನೆ. 1 ಮಂತ್? ಹಾ, ಈಗಷ್ಟೇ ಜಸ್ಟ್ ಪ್ರೆಗ್ನೆಂಟ್ ಆಗಿದ್ದಾರೆ. ಸೈನ್ಸ್ ಎಲ್ಲ ಗೊತ್ತಾಗಿದೆ. ಡಾಕ್ಟರ್ ಹತ್ರ ಹೋಗಿ ಚೆಕ್ಅಪ್ ಮಾಡಿಸಿದ್ದೇನೆ. ಹೇಳಿ. ಫುಡ್ ಹ್ಯಾಬಿಟ್ ಏನಾದ್ರು ಫಾಲೋ ಮಾಡ್ಬೇಕಾ? ಮಾಡಿ. ಸಾಧಾರಣ ಈ ಸಮಯದಲ್ಲಿ ನಿಮ್ಗೆ ಹೆಚ್ಚಾಗಿ ಫೋಲಿಕ್ ಆಸಿಡ್ ಬೇಕಾಗುತ್ತೆ. ನಿಮ್ಗೆ ಅವರು ಫೋಲಿಕ್ ಆಸಿಡ್ ಕೊಟ್ಟಿರ್ಬೇಕಲ್ವಾ ನಿಮ್ಮ ಗೈನಕಾಲಜಿಸ್ಟ್? ಕೊಟ್ಟಿದ್ದಾರೆ. ಅದನ್ನ ಮುಂದುವರ್ಸ್ಕೊಂಡು ಹೋಗಿ. ಆಮೇಲೆ ನಿಮ್ಗೆ ನಾಸಿಯಾ ತುಂಬಾ ಇದೆಯಮ್ಮ? ಒಂಥರ ವಾಂತಿ ಮತ್ತೆ ಸಂಕಟ ಬಹಳ ಇದೆಯಾ?
ಇಲ್ಲ ವಾಂತಿ ಏನಿಲ್ಲ, ಸ್ವಲ್ಪ ತಲೆ ಸುತ್ತು ಬರ್ತಾ ಇದೆ. ತಲೆ ಸುತ್ತು ವಾಂತಿ ಏನಿಲ್ಲ ಅಲ್ವಾ? ಆದ್ರೂ ಕೂಡ ಸ್ವಲ್ಪ ಈ ಸಮಯದಲ್ಲಿ ವಾಂತಿ ಮತ್ತೆ ಇದು ಜಾಸ್ತಿ ಇರುತ್ತೆ, ನಾಸಿಯಾ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಕೊಂಚ ಲಿಕ್ವಿಡ್ ತೆಗೆದುಕೊಳ್ಳೋದನ್ನ ಸ್ವಲ್ಪ ಕಡಿಮೆ ಮಾಡಿ ಈ ಸಮಯದಲ್ಲಿ. ವಿಪರೀತವಾಗಿ ಲಿಕ್ವಿಡ್ ತೆಗೆದುಕೊಳ್ಬೇಡಿ. ಬೆಳಗ್ಗೆ ಎದ್ದು ತುಂಬಾ ನೀರು ಕುಡಿಯೋದು, ಆಮೇಲೆ ಬೆಳಗ್ಗೆ ಎದ್ದು ತುಂಬಾ ಜ್ಯೂಸ್ಗಳು ಕುಡಿಯೋದು ಮಾಡಬೇಡಿ. ಊಟ ಆದ ತಕ್ಷಣ ನೀವೀಗ ಜ್ಯೂಸ್ ಕುಡಿಬೇಡಿ, 1 ತಿಂಗಳ ಮಟ್ಟಿಗೆ ಮಾತ್ರ, ಬಹಳ ಟೆಂಪರರಿ ಆಗಿ. ಊಟ ಆದ ತಕ್ಷಣ ನೀವು ನೀರನ್ನು ಕುಡಿದಾಗ ಆ ಒಂದು ಹೊಟ್ಟೆ ತುಂಬಿದ ಒಂದು ಬ್ಲೋಟೆಡ್ ಸೆನ್ಸೇಷನ್ ಬರುತ್ತೆ. ಆವಾಗ ಕೂಡ ನಿಮಗೆ ತಿಂದಿದ್ದನ್ನ ಈಚೆ ಹಾಕಬೇಕು ಅಂತ ಆಗುತ್ತೆ. ಆಗ ನೀವು ತಿಂದ ಆಹಾರ ಡೈಜೆಸ್ಟ್ ಆಗೋದಕ್ಕೆ ಮೊದಲೇನೆ ಹೊರಗೆ ತಳ್ಳೋದ್ರಿಂದ ತೊಂದರೆ ಆಗ್ತಾ ಹೋಗುತ್ತೆ. ಅದನ್ನ ಮಾಡಬೇಡಿ. ಆಮೇಲೆ ಆದಷ್ಟು ಡ್ರೈ ಆಗಿರೋಂಥ ಆಹಾರಗಳನ್ನ ತೆಗೆದುಕೊಳ್ಳಿ. ಅಂತಂದ್ರೆ ತುಂಬಾ ನೀರಾಗಿರೋಂಥದ್ದನ್ನ ತಗೋಬೇಡಿ. ಆಮೇಲೆ ಕಾಫಿ ಬಿಟ್ಬಿಡಿ, ಇವಾಗ ಟೀ ಬಿಟ್ಬಿಡಿ, ಅದು 2 ಬಿಡಿ. ಆಮೇಲೆ ತುಂಬಾ ಸಾಲ್ಟೆಡ್ ಬಿಸ್ಕೆಟ್ಸ್ ತಿನ್ಬೇಡಿ. ನಾನು ಹೆಚ್ಚು ನೋಡ್ತೀನಿ, ಬೆಳಗ್ಗೆ ಎದ್ದ ತಕ್ಷಣ ಅವಳು ಗರ್ಭಿಣಿ ಅಂತ ಗೊತ್ತಾದ ದಿವಸದಿಂದ ಬೆಳಗ್ಗೆ ಎದ್ದ ತಕ್ಷಣ ಬಿಸ್ಕೆಟ್ಗಳನ್ನ ಇಟ್ಕೊಂಡು ತಿನ್ನೋದು ಮಾಡ್ತಾರೆ. ಅಷ್ಟೊಂದು ಮಾಡೋಕ್ಕೆ ಹೋಗಬೇಡಿ ಸಾಲ್ಟೆಡ್ ಬಿಸ್ಕೆಟ್ಸ್ನ. ತುಂಬ ಅದರೊಳಗೆ ಬೇಕಾದಷ್ಟು ಫ್ಲೇವರಿಂಗ್ಸು ಏನೆಲ್ಲ ಹಾಕಿರ್ತಾರೆ, ಅದು ಕೂಡ ನಾಸಿಯಾ ಬರೆಸ್ತಾ ಇದೆ. ಅದನ್ನ ಮಾಡಬೇಡಿ. ಇನ್ನು ಉಳಿದಿದ್ದೆಲ್ಲ ಸಹಜವಾಗಿ ಹೇಗೆ ತಗೋತಾ ಇದ್ರೋ ಹಾಗೆ 1-2 ತಿಂಗಳು ತಗೊಳ್ಳಿ, ನಂತರ ಚೇಂಜ್ ಮಾಡ್ಬೇಕಾಗಿ ಬರುತ್ತೆ. ಈಗ ಹೀಗೆ ಮುಂದುವರ್ಸ್ಕೊಂಡು ಹೋಗಿ, ಏನು ಬದಲಾವಣೆ ಮಾಡಬೇಡಿ. ಮತ್ತೆ ಮೇಡಮ್, ನನ್ಗೆ ಈಗ ಹಸುವಾಗತ್ತೆ, ತುಂಬಾನೇ ಹಸುವಾಗುತ್ತೆ. ಬಟ್ ಆದ್ರೆ ತುಂಬಾ ಊಟ ಮಾಡಕ್ಕಾಗಲ್ಲ. ಸ್ವಲ್ಪ ತಿನ್ಕೂಡ್ಲೆ ಹೊಟ್ಟೆ ತುಂಬದಂಗಾಗತ್ತೆ. ಅದೇ ನಾನು ಆಗ್ಲೇ ನಿಮ್ಗೆ ಹೇಳಿದ್ದು, ಲಿಕ್ವಿಡ್ ನ ಸ್ವಲ್ಪ ಕಡಿಮೆ ಮಾಡಿಮ್ಮ. ಕೊಂಚ ಚೆಕ್ ಮಾಡ್ಕೊಳ್ಳಿ. ತುಂಬಾ ನೀರಾಗಿರುವಂತ ಆಹಾರ ತಗೋಬೇಡಿ. ಸ್ವಲ್ಪ ಡ್ರೈ ಆಗಿರ್ಲಿ, ನೀರು ಕಡಿಮೆ. ಒಂದು ದೋಸೆ ಅಥವಾ ಒಂದು ಚಪಾತಿ ತಿನ್ಕೂಡ್ಲೆ ಹೊಟ್ಟೆ ತುಂಬಿದಾಗತ್ತೆ. ಬಟ್ ಮತ್ತೆ ಇನ್ನೊಂದು 2 hours ಬಿಟ್ಟು ಓಕೆ, ಫೈನ್. ಹಾಗೂ ಮಾಡಿ. 2 ಗಂಟೆಗೆ ಒಂದೊಂದ್ಸತಿ ಏನ್ ತಿನ್ಬೇಕು ಅಂತ ಇದ್ದೀರೋ ಅದನ್ನೇ ತಿಂತಾ ಹೋಗಿ. ಆಮೇಲೆ ಇನ್ನೂ ಒಂದ್ ಏನ್ ಮಾಡಿ ಅಂತ ಹೇಳಿದ್ರೆ, ಕಡಲೆಕಾಯಿ ಬೀಜವನ್ನ ಮೊಳಕೆ ಹಾಕೊಂಡು ತೆಗೆದುಕೊಳ್ಳಿ. ಕಡಲೆಕಾಯಿ ಬೀಜನ, ಅದು ತುಂಬಾನೇ ಒಳ್ಳೇದು. ಅದು ತೆಗೆದುಕೊಳ್ಳಿ. ನಿಮ್ಗೆ ಬೇಕಾಗಿರುವಂತ ಏನು ಈಗ ಎಕ್ಸ್ಟ್ರಾ ನ್ಯೂಟ್ರಿಯೆಂಟ್ ಯಾವ್ದು ಬೇಕಾಗಿದೆಯೋ ನಿಮ್ಗೆ ಈ ಸಮಯದಲ್ಲಿ ಸಿಗುತ್ತೆ ನಿಮ್ಗೆ ಅದರಿಂದ. ನಿಮ್ಮ ಉತ್ತರ ಅವರಿಗೆ ಸಮಾಧಾನವನ್ನು ತಂದಿದೆ ಅಂತ ಅನ್ಕೊಳ್ಳೋಣ. ಈಗ ಇನ್ನೊಂದು ಕರೆ ಇದೆ, ತೆಗೆದುಕೊಳ್ಳೋಣ. ಹಲೋ ಹಲೋ, ವನಜಾಕ್ಷಿ ಅವರೇ ಹೇಳಿ. ನೋಡಿ ಮೇಡಮ್, ನಾನು 2 ವರ್ಷ ಆಯ್ತು, ಮಂತ್ಲಿ ಪರ್ಫೆಕ್ಟ್ ಆಗಿ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಏನು ಅಂತ ಹೇಳಿ. ಎಷ್ಟು ವರ್ಷ ನಿಮ್ಗೆ? ನನಗೆ 37 years. 37. 2 ವರ್ಷದಿಂದ ಮಾತ್ರನೇ ಋತುಚಕ್ರದ ಏರ್ಪೇರ್ ನೋಡ್ತಾ ಇದ್ದೀರಾ? ಹೌದು. ಇದಕ್ಕೆ ಮೊದಲು? ಅದಕ್ಕೆ ಮೊದಲು ಕರೆಕ್ಟ್ ಆಗಿ ಆಗ್ತಾ ಇದೆ. 35 days 36 daysಗೆಲ್ಲ ಹೋಗ್ತಾ ಇದೆ. ಮತ್ತೆ ಇವಾಗ ಈ ತರ ಆಗಿದೆ. ಮದುವೆ ಆಗಿದೆಯಾ ನಿಮ್ಗೆ? ಮದುವೆ ಆಗಿ 2 ಮಕ್ಕಳು ಇದಾರಲ್ವಾ? ಓಕೆ. ಹಾಗಿದ್ರೆ ತುಂಬಾ ಇದು ಮಾಡ್ಕೊಳ್ಳೋಕೆ ನಿಮ್ಗೆ ಬೇಕಾಗೋದಿಲ್ಲ, ಯಾಕೆಂದ್ರೆ 2 ಮಕ್ಕಳು ಇದಾರೆ ಅಂತ ಆದ್ಮೇಲೆ ಈ ಬಂಜೆತನದ ಯೋಚನೆ ಏನೂ ಇಲ್ಲ. ಏನಿದ್ರು ನಿಮ್ಮ ಋತುಚಕ್ರವನ್ನ ಸರಿ ಮಾಡ್ಕೊಳ್ಳೋಕೋಸ್ಕರ ನೀವು ತೂಕವನ್ನ ಕಡಿಮೆ ಮಾಡ್ಕೊಳ್ಳೇಬೇಕಾಗಿ ಬರುತ್ತೆ. ತೂಕ ಎಷ್ಟಿದ್ದೀರಾ? 52. 52 kg ನಾ? ಎಷ್ಟು ಎತ್ತರ ಇದ್ದೀರಾ? ನಾನೊಂದು 5.2 ಏನೋ ಇರ್ಬೇಕು. ಮತ್ತೆ ನಿಮ್ ತೂಕಕ್ಕೇನು ನಿಮ್ದು ಸರಿಯಾಗೇ ಇದೆಯಲ್ವಾ? ಸರಿಯಾಗಿ ಇದೆ. ಮತ್ತೆ ನಾನು ಡಾಕ್ಟರ್ ಹತ್ರ ಎಲ್ಲ ತೋರಿಸ್ದೆ, ಅವ್ರು ಹೇಳಿದ್ರು ನಿಂತು ಹೋಗ್ಬೋದು, ಆತರ ಏನಾಗೋದಿಲ್ಲ. ಇರ್ಬೋದಮ್ಮ. ನೀವು ಕೆಲವ್ರಿಗೆ ಬೇಗನೆ ಮೆನೋಪಾಸ್ ಬರುತ್ತೆ. ಇಷ್ಟೇ ವರ್ಷಕ್ಕೆ ಮೆನೋಪಾಸ್ ಆಗ್ಲೇಬೇಕು ಅನ್ನೋಂತಹ ರೂಲ್ ಏನು ಇಲ್ಲ. ಸಹಜವಾಗಿ 40 ವರ್ಷದ ಮೇಲ್ಪಟ್ಟು ಬರುತ್ತೆ. ಬಹುಶಃ ನಿಮ್ಗೆ ಒಂದ್ ಸ್ವಲ್ಪ ಮೊದಲೇ ಬಂದಿರಬೇಕು. ಇದು ನಿಮಗೆ ತೂಕದಿಂದ ಬಂದಿರುವಂತದ್ದು ಅಲ್ಲ, ಬಂದೆತನೂ ಇಲ್ಲ. ನಿಮ್ಮ ಗೈನಕಾಲಜಿಸ್ಟ್ ಹೇಳಿದಾಗೆ ನಿಮ್ಗೆ ಬೇಗ ಬರ್ತಾ ಇದೆ ಅಷ್ಟೇ. ಅದ್ರ ಬಗ್ಗೆ ಏನು ಇದ್ ಮಾಡ್ಕೋಬೇಡಿ. ಆದ್ರೆ ಒಂದು ಬೇಗ ನಿಮ್ಗೆ ಮೆನೋಪಾಸ್ ಬರ್ತಿರೋದ್ರಿಂದ ಈಗ ತೂಕವನ್ನ ಗೇನ್ ಮಾಡ್ಕೋತೀರಾ ನೀವು. ಈ ಸಮಯದಲ್ಲಿ ತೂಕ ಜಾಸ್ತಿ ಆಗುವಂತ ಚಾನ್ಸಸ್ ಬಹಳ ಬಹಳ ಜಾಸ್ತಿ ಇರುತ್ತೆ. ಸರಿಯಾಗಿ ತಿನ್ನಿ, ವ್ಯಾಯಾಮ ಮಾಡಿ, ತೂಕ ಜಾಸ್ತಿ ಆಗ್ಬೇಡಿ. ಈಗ ಇನ್ನೊಂದು ಕರೆ ಇದೆ, ತೆಗೆದುಕೊಳ್ಳೋಣ. ಹಲೋ ಹಲೋ ಹಲೋ, ಹೇಳಿ, ನಿಮ್ಮ ಹೆಸರು ಹೇಳಿ. ಮಂಜುಳಾ ಅಂತ ಮೇಡಮ್. ಹೇಳಿ ಮಂಜುಳಾ. ನನ್ಗೆ ಈಗ 21 years. ಒಂದ್ ಪಾಪು ಇದೆ ಚಿಕ್ಕದು. ಮತ್ತೆ ಮೊನ್ನೆ 4 months ಅಲ್ಲಿ ಅಬಾರ್ಷನ್ ಆಯ್ತು. ಸ್ಕ್ಯಾನಿಂಗ್ ಮಾಡ್ತಿದ್ದಕ್ಕೆ ಗರ್ಭಚೀಲ ದಪ್ಪ ಆಗಿದೆ, ಅದಕ್ಕೆ ವೆಯ್ಟ್ ರೆಡ್ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರು. ವೆಯ್ಟ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರು. ಅದಕ್ಕೆ ಈಗ ನಾನು 81 kg ಇದ್ದೀನಿ. ನನ್ ತೂಕ ಕಮ್ಮಿ ಮಾಡ್ಕೊಳ್ಳೋದಿಕ್ಕೆ ಏನ್ ಮಾಡ್ಬೇಕು? ಮತ್ತೆ ಗರ್ಭಚೀಲ ದಪ್ಪ ಆಗಿದೆಯಲ್ವಾ, ಯಾವ್ದೇ ತೊಂದ್ರೆ ಇಲ್ವಾ? ಗರ್ಭಚೀಲ ಮತ್ತೆ ಅದು ಏನು ಮುಂದೆ ಪ್ರಾಬ್ಲಮ್ ಆಗೋದಿಲ್ವಾ ಅಂತ ತಿಳಿಸಿ. ಓಕೆ,
ಈ ಮುಂದೆ ಪ್ರಾಬ್ಲಮ್ ಆಗೋದಿಲ್ವಾ ಅಂತ ಅನ್ನೋ ವಿಷಯಕ್ಕೆ ನಿಮ್ಮ ಗೈನಕಾಲಜಿಸ್ಟ್ ಉತ್ತರವನ್ನ ಕೊಡ್ತಾರೆ. ನಿಮ್ಮ ಈ ತೂಕಕ್ಕೆ ಮತ್ತೆ ನಿಮ್ಮ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಅಂತ ನೀವೇನ್ ಹೇಳ್ತಾ ಇದ್ದೀರಾ, ಇದರ ವಿಷಯಕ್ಕೆ ನಾನು ಉತ್ತರ ಕೊಡ್ತೀನಿ. ನಿಮಗೆ ನಿಮ್ಮ ಗೈನಕಾಲಜಿಸ್ಟ್ ಬರೀ ನಿಮ್ಮ ಗರ್ಭದ ಚೀಲ ದಪ್ಪ ಆಗಿದೆ ಅಂತ ಅಂದಿದಾರಾ, ಅಥವಾ ನಿಮ್ಮ ಓವರಿನಲ್ಲಿ ನೀರ್ಗೊಳ್ಳೆಗಳಿದೆ ಅಂತ ಏನಾದ್ರೂ ಹೇಳಿದಾರಾ? ಇಲ್ಲ ಮೇಡಮ್, ಗರ್ಭಚೀಲ ಬರೀ ಮಾತ್ರ ಓಕೆ. ನೋಡಿ, ಈ ನೀರ್ಗುಳ್ಳೆಗಳಾಗೋದು ಒವೇರಿಯನ್ ಸಿಸ್ಟ್ ಒಂದೇ ಅಲ್ಲ, ತೂಕ ಜಾಸ್ತಿಯಿಂದ ಹೆಣ್ಣಿನ ಈ ಏನು ಅವಳು ಮಾಡ್ಬೇಕಾಗಿದ್ಯೋ ಈ ಒಂದು ಕ್ರಿಯೆ, ಸಂತಾನಾಭಿವೃದ್ಧಿಯ ಕ್ರಿಯೆ ಇದೆಯಲ್ವಾ, ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಂಗಗಳಿಗೂ ಒಂದಷ್ಟು ತೊಂದರೆ ಆಗ್ತಾ ಹೋಗುತ್ತೆ. ಇಲ್ಲಿ ನಿಮ್ಮ ಗೈನಕಾಲಜಿಸ್ಟ್ ಹೇಳಿದ್ದಾರೆ, ನೀವು ತೂಕ ಸಣ್ಣ ಆದ್ರೆ ನೀವೆಲ್ಲ ಆಗ್ತೀರಿ ಅಂತ. 80 kg ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಕಡೆ ಪಕ್ಷ ಒಂದು 30 kg ಎಷ್ಟಾದ್ರೂ ತೂಕ ನೀವು ಕಡಿಮೆ ಆಗ್ಲೇಬೇಕು. ಅದೇ ಮೇಡಮ್, ಏನ್ ಮಾಡ್ಬೇಕಂತ ಹೇಳಿ. ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಫಸ್ಟ್ ಏನ್ ತಿಂತಾ ಇದ್ದೀರಾ ಬೆಳಗಿಂದ ರಾತ್ರಿ ತನಕ ನೋಡ್ಬಿಟ್ಟು ನಿಮ್ಮ ವಯಸ್ಸೆಷ್ಟು ಅಂದ್ರೆ 21 ಅಲ್ವಾ? ಇನ್ನು ಚಿಕ್ಕವರಲ್ವಾ ನೀವು? ಎತ್ತರ ಎಷ್ಟಿದೀನಿ ಅಂತಂದ್ರಿ? ಓಕೆ, ಇರ್ಲಿ ಒಂದ್ ಅಂದಾಜಿನ ಮೇಲೆ ನಾನು ಹೇಳ್ತೀನಿ. ಆವರೇಜ್ ಇಂಡಿಯನ್ ಹೆಂಗಸರ ಎತ್ತರ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಒಂದು 30 kg ನೀವು ಕಡಿಮೆ ಆಗ್ಬೇಕಾದ್ರೆ ನೀವು ದಿವಸಕ್ಕೆ ಕಡೆ ಪಕ್ಷ ನೀವು ಒಂದು 150-200 ಕ್ಯಾಲೋರಿ ಅಷ್ಟನ್ನ ಕಡಿಮೆ ತಿನ್ಬೇಕಾಗಿ ಬರುತ್ತೆ. ಈ 150-200 ಕ್ಯಾಲೋರಿನ ನೀವು ಕಡಿಮೆ ತಿನ್ಬೇಕಾಗಿ ಬಂದ್ರೆ, ಮೊದಲನೇದಾಗಿ ನೀವು ಎಷ್ಟು ಸಕ್ಕರೆ ತಿಂತಿದ್ದೀರಾ ಲೆಕ್ಕ ಹಾಕೊಳ್ಳಿ. ಒಂದೇ 1 ಚಮಚ, ಸುಮಾರು ಒಂದು 5 ಗ್ರಾಮ್ ಅಂತ ಇಟ್ಕೊಳ್ಳೋಣ. ನೀವು 5 ಗ್ರಾಮ್ ಸಕ್ಕರೆಯನ್ನ ತೆಗೆದ್ರೆ ನೀವೇನಿಲ್ಲ ಅಂತಂದ್ರು ಒಂದು ಕಾಫಿ ಒಳಗಿಂದ ನೀವೊಂದು 30-40 ಕ್ಯಾಲೋರಿಗಳನ್ನ ಕಡಿಮೆ ಮಾಡ್ಬಿಡ್ಬೋದು. ಆ ತರಹ ನೀವು ಎಷ್ಟು ಕಾಫಿ ತಗೋತಿದ್ದೀರಾ, ಎಷ್ಟು ಸಕ್ಕರೆ ಹಾಕೋತಾ ಇದ್ದೀರಾ ಅಂತ ನೋಡ್ಕೊಂಡು ಅಲ್ಲಿಂದನೇ ಒಂದು 100 ಕ್ಯಾಲೋರಿಯನ್ನ ನೀವು ಉಳಿಸಬಹುದು. ಎರಡನೇದಾಗಿ ಒಗ್ಗರಣೆ ಹಾಕ್ತಾ ಇದ್ದೀರಾ, ಒಗ್ಗರಣೆ ಒಳಗೆ ಎಷ್ಟು ಎಣ್ಣೆ ಹಾಕ್ತಾ ಇದ್ದೀರಾ ಅಂತ ನೋಡಿ. ಒಂದೇ 1 ಗ್ರಾಮ್ ಎಣ್ಣೆಯನ್ನ ನೀವು ಹಾಕೋದ್ರಿಂದ 9 ಕ್ಯಾಲೋರಿ ಕೊಡ್ತೀರಾ. ಸೊ ಅಲ್ಲಿ ಒಂದು ಸ್ವಲ್ಪ ಲೆಕ್ಕ ಹಾಕೊಳ್ಳಿ. ನೀವು ಅದನ್ನ ಲೆಕ್ಕ ಹಾಕೊಂಡು ಇಷ್ಟನ್ನ ನೀವು ಮಾಡ್ಕೊಳ್ಳಿ. ಯಾಕೆಂದ್ರೆ ಇಷ್ಟನ್ನೇ ನಾವು ಹೇಳಕ್ಕಾಗೋದು, ಯಾಕೆಂದ್ರೆ ನಿಮ್ಮ ಊಟವನ್ನ ನಾನು ಇವ್ಯಾಲ್ಯೂಯೇಟ್ ಮಾಡ್ಲೇಬೇಕಾಗಿ ಬರುತ್ತೆ. ನೀವು ಇಷ್ಟು ಮಾಡಿ ಸುಮಾರು ಒಂದು 100-150 ಕ್ಯಾಲೋರಿನ ದಿನಕ್ಕೆ ಕಡಿಮೆ ಮಾಡ್ತೀರಾ ನೀವು. ಸಾಧಾರಣ ನೀವು ಒಂದಿಷ್ಟು ಕ್ಯಾಲೋರಿ ದಿನಕ್ಕೆ ಒಂದು 100 ಕ್ಯಾಲೋರಿ ಅಷ್ಟನ್ನ ಕಡಿಮೆ ಮಾಡ್ತಾ ಬಂದ್ರೆ ಸಾಧಾರಣವಾಗಿ 1 ತಿಂಗಳಲ್ಲಿ 4 kg ಅಷ್ಟು ತೂಕವನ್ನ ಕಡಿಮೆ ಮಾಡ್ಕೋಬೇಕು. ಥಿಯರಿಟಿಕಲಿ ಏನು ಆಗೋದಿಲ್ಲ. ನೀವು ನ್ಯೂಟ್ರಿಷಿಯಸ್ ಆಗಿರೋ ಊಟವನ್ನ ತಿಂತಾ ಇದ್ದೀನಿ ಅಂತಂದ್ರೆ ನಿಮ್ಮ ಶರೀರ ಆರೋಗ್ಯವಾಗಿ ಆಗ್ಬೇಕು. ಅದೇ ಮೇಡಮ್, ಈಗ ನಾನು ಮತ್ತೆ ಚಪಾತಿ ಆತರ ಎಲ್ಲ ಎಣ್ಣೆ ಹಾಕ್ತಿರಾನೆ ತಗೋತಾ ಇದ್ದೀನಿ. ಓಕೆ. ಮತ್ತೆ ಇದು ಯೋಗ ಮಾಡ್ತೀನಿ, ಆದ್ರೂನು ನಂಗೆ ಒಂದ್ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಅಂದ್ರೆ ಎದೆ ನೋವುದು ಆತರ ಎಲ್ಲ ಆಗ್ತಿದೆ. ಎದೆ ನೋವಿಗೂ ಯೋಗಕ್ಕೂ ಡಯಟ್ಗೂ ಸಂಬಂಧ ಇಲ್ಲ. ನೀವು ಇನ್ನೊಂದ್ಸತಿ ನಿಮ್ಮ ಡಾಕ್ಟರ್ನ ನೋಡ್ಬೇಕಾಗಿ ಬರುತ್ತೆ. ಕೆಲವು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ, ತೂಕ ಕಡಿಮೆ ಮಾಡ್ಕೊಳ್ಳೋ ಭರದಲ್ಲಿ ನೀವು ಕಡಿಮೆನ ತಿಂದಿರ್ತೀರಾ, ಹೈಪರ್ ಅಸಿಡಿಟಿ ಆಗತ್ತೆ. ಹೈಪರ್ ಅಸಿಡಿಟಿ ಆದಾಗ ಗ್ಯಾಸ್ ಫಾರ್ಮ್ ಆಗುತ್ತಲ್ಲ, ಆವಾಗ ನಿಮಗೆ ಕೆಲವೊಮ್ಮೆ ಅದು ಎದೆ ನೋವಿನ ಹಾಗೆ ಕಾಣಿಸ್ಕೊಳತ್ತೆ. ಅದೇನಾದ್ರೂ ಆಗಿದ್ಯಾ ಅಂತ ಒಂದ್ಸತಿ ಪರೀಕ್ಷೆ ಮಾಡ್ಕೊಳ್ಳಿ. ತುಂಬಾ ಜನ ಇದನ್ನ ಮಾಡ್ಕೊಳ್ತಾರೆ. ತೂಕ ಕಡಿಮೆ ಆಗ್ಬೇಕು ಅಂತ ಹೇಳಿ ಹೇಗೆಗೋ ಊಟ ಮಾಡಿ ಗ್ಯಾಸ್ಟ್ರೈಟಿಸ್ ಅಲ್ಲಿ ಕೊನೆಗೊಳ್ಕೊಳ್ತಾರೆ. ಆವಾಗ ಎದೆ ನೋವು ತರಹ ಅನ್ಸುತ್ತೆ ನಿಮ್ಗೆ. ಅದು ಚೆಕ್ ಮಾಡಿಸ್ಕೊಳ್ಳಿ ಡಾಕ್ಟರ್ ಹತ್ರ ಅದನ್ನ. ಈಗ ಇನ್ನೊಂದು ಕರೆ ಇದೆ, ಪ್ರೇಮ ಅವರು ತೆಗೆದುಕೊಳ್ಳೋಣ. ಹಲೋ, ಹೇಳಿ, ನಿಮ್ಮ ಹೆಸರು ಹೇಳಿ. ಮಂಜುಳಾ ಅಂತ. ಹಾ, ಹೇಳಿ. ಇದು ಡಾಕ್ಟರ್ ಹತ್ರ ಇದು ಸೋಲ್ ಪೇನ್ಗೆ ಅಂತ ಮೇಡಮ್ ಒಂದು 52 months ಇಂದ ಬರ್ತಾ ಇದೆ. ಸೋಲ್ ಪೇನ್ಗೆ ಟ್ರೀಟ್ಮೆಂಟ್ ಕೇಳಿದಕ್ಕೆ ವೆಯ್ಟ್ ಕಮ್ಮಿ ಮಾಡು ಅಂತ ಹೇಳಿದ್ದಾರೆ ಡಾಕ್ಟರ್. ಏನ್ ಪೇನಮ್ಮ? ಏನ್ ಪೇನು? ಏಜ್ ಅಲ್ಲ, ಇಲ್ಲ, ನಿಮ್ಗೆ ಯಾವ ನೋವು ಕಾಣಿಸ್ಕೊಳ್ತಾ ಇದೆ? ಲೆಗ್ ಸೋಲ್ ಪೇನ್, ಆಮೇಲೆ ಮೋಷನ್ ಅಲ್ಲಿ ಬ್ಲೀಡಿಂಗ್. ಅದು ಎವ್ರಿ ಡೆಲಿವರಿ ಆದ್ಮೇಲೆ 1 year ಇರುತ್ತೆ, ಫೀಡಿಂಗ್ ಮಾಡೋ ತನಕ ಇರುತ್ತೆ ಮೇಡಮ್. ಹೌದಾ? ಇದು ನಿಮ್ಗೇನು ಸ್ಪರ್ ಇದೆ ಅಂತ ಏನಾದ್ರು ಹೇಳಿದಾರ ಕಾಲಲ್ಲಿ, ಪಾದ ಹತ್ರನ? 2 ಮಕ್ಳಾಗಿದ್ಯಾ ನಿಮ್ಗೆ? ಬಹುಶಃ ಏನಾಗುತ್ತೆ ಅಂತ ಹೇಳಿದ್ರೆ, ಮಕ್ಕಳ ಆದ್ಮೇಲೆ ಕೆಲವೊಮ್ಮೆ ಕ್ಯಾಲ್ಸಿಯಂ ಡಿಪ್ಲೀಷನ್ ಇರುತ್ತಮ್ಮ. ಅಂದ್ರೆ ಕೊಟ್ಟಿದಾರ? ಸರಿ, ಅದನ್ನ ಕಂಟಿನ್ಯೂ ಮಾಡಿ. ಇದು ಸೋಲ್ ಪೇನ್, ಅದು ವೆಯ್ಟ್ ಆಕ್ಚುಲಿ 70 ಇದೀನಿ ಈಗ. ಅವ್ರು ಇನ್ನೂ ಡಿಕ್ರೀಸ್ ಮಾಡಕ್ ಹೇಳಿದ್ದಾರೆ. ಹೌದು, ಯಾಕೆ ಅಂತ ಹೇಳಿದ್ರೆ ನಿಮ್ ತೂಕ ನಿಮ್ ಕಾಲ್ ಮೇಲೆ ಬೀಳೋದು ಕಡಿಮೆ ಆಗ್ತಾ ಇದ್ದ ಹಾಗೇನೆ ನಿಮ್ಮ ಕಾಲುಗಳಿಗೆ ನಿಮ್ಮ ಶರೀರದ ಭಾರವನ್ನ ಹೊರಕ್ ಆಗತ್ತೆ. ಹಾಗಾಗಿ ನೀವಲ್ಲಿ ತೂಕ ಕಡಿಮೆ ಮಾಡ್ಬೇಕು.
ಜೊತೆಗೆ ಕ್ಯಾಲ್ಸಿಯಂ ಒಂದು 500 ಮಿಲಿಗ್ರಾಮ್ ತಗೊಳ್ತಾ ಇದ್ದೀರಾ, ಮುಂದುವರಿಸಿ. ಅದನ್ನ ರಾತ್ರಿ ಊಟ ಆದ್ಮೇಲೆ ತಗೊಳ್ಳಿ, ಬೇರೆ ಯಾವಾಗ್ಲೂ ತಗೋಬೇಡಿ. ಕ್ಯಾಲ್ಸಿಯಂ ತಗೊಳ್ಳಿ. ಕೆಲವು ಸತಿ ಗರ್ಭ ಆಗಿ ಮಕ್ಕಳಾದ್ಮೇಲೆ ಕ್ಯಾಲ್ಸಿಯಂ ಡಿಪ್ಲೀಷನ್ ಇರುತ್ತೆ, ಅದರಿಂದನೂ ಬರುತ್ತೆ ಅದು. ವೇಟ್ ಡಿಕ್ರೀಸ್ಗೆ ನೀವು ಚೆನ್ನಾಗಿ ವಾಕಿಂಗ್ ಮಾಡಿ, ತಿನ್ನೋದನ್ನ ಕ್ಯಾಲ್ಸಿಯಂ ಇರುವಂತ ಆಹಾರಗಳನ್ನ ಜಾಸ್ತಿ ಮಾಡಿ, ಕ್ಯಾಲೋರಿ ಇರೋದನ್ನ ಕಡಿಮೆ ಮಾಡಿ. ಇದು ಸ್ವಲ್ಪ ಚಾಲೆಂಜಿಂಗ್ ಆಗಿರುವಂತ ವಿಷಯ ಅಮ್ಮ. ಒಂದು ನ್ಯೂಟ್ರಿಯೆಂಟ್ ಜಾಸ್ತಿ ಇರಬೇಕು, ಇನ್ನೊಂದು ಕಡಿಮೆ ಇರಬೇಕು. ನೀವು ಯಾವ ಊರಲ್ಲಿ ಇದ್ದೀರಾ, ಅಲ್ಲಿ ಯಾರಾದ್ರೂ ಡಯಟಿಷಿಯನ್ ಇದ್ರೆ ನೋಡಿ ಒಂದ್ಸತಿ ನೀವು. ಯಾಕೆಂತ ಹೇಳಿದ್ರೆ ಚಿಕ್ಕ ವಯಸ್ಸಿಗೆನೆ ಕ್ಯಾಲ್ಸಿಯಂ ಕಡಿಮೆ ಆಗಿದೆ ಅಂತ ಹೇಳ್ತಿದ್ದೀರಾ. ಆಮೇಲೆ ನೀವು ಲೋ ಕ್ಯಾಲೋರಿ ಹೈಪೋ ಕ್ಯಾಲೋರಿ ಡಯಟ್ ತೆಗೆದುಕೊಂಡು ಕ್ಯಾಲ್ಸಿಯಂ ವೀಕ್ಲಿ ಒನ್ಸ್ ನಾವು ಯೂಸ್ ಮಾಡೋದು, ನಾನ್ ವೆಜ್ ಪೂರ್ತಿಯಾಗಿ ಬೇಡ ಬೇಡ ಅನ್ಬಿಟ್ಟಿದ್ದಾರೆ. ತಗೋಬೇಡಿ. ನಾನ್ ವೆಜ್ ಇಂದ ಜಾಸ್ತಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ನಿಮ್ಗೆ ಕಡಿಮೆ ಮಾಡಿ ಬೇಡ ಅಂತ ಹೇಳಿದ್ದಾರೆ. ಆಮೇಲೆ ಇದು ಮಾತ್ರ ವೆಯ್ಟ್ 55 kg ಮಿನಿಮಮ್ ಎಷ್ಟಿರ್ಬೇಕು ಮೇಡಮ್? ನೀವೆಷ್ಟು ಎತ್ತರ ಇದ್ದೀರಾ? 5.3 ಮೇಡಮ್. 5'3" ಇದ್ದೀರಾ? 5'3" ಇದ್ರೆ ನೀವೊಂದು 55-56 ಸಾಕು ನಿಮ್ದು ತೂಕ. ಅದಕ್ಕಿಂತ ಜಾಸ್ತಿ ಬೇಡ. ಇನ್ನು 22 ವರ್ಷ ಅಂತಂದ್ರೆ ಕಡಿಮೆ ಇರೋದೇ ಮೇಲು. ನಿಮ್ಮ 30 ಇಯರ್ಸ್ ಆದ್ರೂ ಪರವಾಗಿಲ್ಲ. ನಿಮ್ಮ BMI ನ 23 ಮೇಲೆ ತಗೊಂಡ್ ಹೋಗ್ಬೇಡಿ. 55-54 ಸಾಕು ನಿಮ್ಗೆ, ಸಾಕು. ಈಗ ಇನ್ನೊಂದು ಕರೆ ಇದೆ ಪ್ರೇಮ ಅವರೇ. ಹಲೋ ಹಲೋ ಹಲೋ, ನಿಮ್ಮ ಹೆಸರು? ನಮಸ್ಕಾರ. ನನ್ನ ಹೆಸರು ಮಂಜುಶ್ರೀ ಅಂತ, 32 ಇಯರ್ಸ್. ಹೇಳಿ. ನನಗೆ ಮೆನ್ಸಸ್ ಪೀರಿಯಡ್ ಸರಿ ಆಗುದಿಲ್ಲ, 2-3 ತಿಂಗಳಿಗೆ ಮುಂದೆ ಹೋಯ್ತದೆ. ಹಿಂದೆ ನಾನು ಈ ಮಾಲದಿ ಎಲ್ಲ ಯೂಸ್ ಮಾಡ್ತಾ ಇದ್ದೆ, ಅದ್ರಿಂದ ಏನ್ ಪ್ರಾಬ್ಲಮ್? ಅಥವಾ ಬ್ಲಡ್ ಟೆಸ್ಟ್ ಮಾಡಿದಾಗ ಹಿಮೋಗ್ಲೋಬಿನ್ ಟೆಸ್ಟ್ ಮಾಡಿದಾಗ 8.3 ಅಂತ ಹೇಳಿದ್ರು ಡಾಕ್ಟರ್. ಹೇಳಿದ್ರು ಕಡಿಮೆ ಇದೆ ಅಂತ. ತುಂಬಾ ಕಡಿಮೆ ಆಯ್ತಮ್ಮ. ಹೌದು ಹೌದು. ನಿಮ್ ಪ್ರಕಾರ ಎಷ್ಟಿರ್ಬೇಕು ಅದು? 8 ಅಷ್ಟು ಇದೆ ಅಂತ ಹೇಳಿದ್ರೆ ನಿಮ್ಮನ್ನ ಅನಿಮಿಕ್ ಅಂತ ಹೇಳೋ ಅಷ್ಟೇನೆ ಇದ್ದೀರಾ ನೀವು. ಸೊ ತುಂಬಾ ಅನಿಮಿಯಾ ಇದ್ರೂ ಕೂಡ ಈ ಋತುಚಕ್ರ ಸರಿಯಾಗಿ ಬರೋದಿಲ್ಲ. ಹಾಗಾಗಿ ನೀವು ಕಬ್ಬಿಣದ ಅಂಶದ ಆಹಾರಗಳನ್ನ ತೆಗೆದುಕೊಳ್ಳಿ. ಪ್ರತಿ ದಿವಸ ನಿಮ್ಮ ಊಟದಲ್ಲಿ, ಒಂದು ಬೆಳಗಿನ ಊಟದಲ್ಲಿ, ಒಂದು ರಾತ್ರಿ ಊಟದಲ್ಲಿ ನೀವು ಏನ್ ಮಾಡಿ ಅಂತ ಹೇಳಿ. ತೂಕ ಎಷ್ಟಿದ್ದೀನಿ ಅಂತಂದ್ರೆ? ತೂಕ 55. ತೂಕ 55 ಅಲ್ವಾ? ಓಕೆ, ತೂಕಕ್ಕೆ ಏನು ತೊಂದರೆ ಇಲ್ಲ ಅಲ್ಲ? ಹಾಗಿದ್ರೆ ಒಂದ್ ಕೆಲಸ ಮಾಡಿ, ನೀವು ಒಂದು ಊಟದಲ್ಲಿ 4 ಅಥವಾ 2-3 ಕಟ್ಟು ಸೊಪ್ಪನ್ನಾದ್ರೂ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡ್ಮೇಲೆ ಒಂದು ಕಿತ್ಲೆ ಹಣ್ಣು ತಿನ್ನಿ, ಅದು ಒಂದ್ ಮಾಡಿ. ಇನ್ನೊಂದು ಬೆಳಗ್ಗೆ ನೀವು ನಿಮ್ಮ ಬ್ರೇಕ್ಫಾಸ್ಟಿನ ಜೊತೆಗೆ ಒಣ ದ್ರಾಕ್ಷಿ ಮತ್ತೆ ಅಂಜೂರನ ತೆಗೆದುಕೊಳ್ಳಿ. ಇದನ್ನ 2 ತಗೊಳ್ಳಿ, ನಿಮ್ಗೆ ಹಿಮೋಗ್ಲೋಬಿನ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಗುತ್ತೆ. ತಗೊಳ್ಳಿ ಅದನ್ನ. ಅದು ತುಂಬಾ ಟೆಂಪ್ರರಿ, ಅದು ತುಂಬಾ ದಿವಸ ತಗೊಳ್ಳೋ ಹಾಗಿಲ್ಲ. ಯಾವುದೇ ಒಂದು ಮಾತ್ರೆಗಳನ್ನು ದೀರ್ಘಕಾಲ ತಗೋಬಾರ್ದು ಶರೀರಕ್ಕೆ. ಅವರೊಂದೆಷ್ಟು 1-2 ತಿಂಗಳು ಹೇಳಿರ್ತಾರೆ, ಮ್ಯಾಕ್ಸಿಮಮ್ 3 ತಿಂಗಳು ತಗೊಳ್ಳಿ. ಆಮೇಲೆ ಈ ಊಟ ಮುಂದುವರ್ಸ್ಕೊಂಡು ಹೋಗಿ. ಇದು ಮುಂದುವರಿಸಲೇಬೇಕು ನೀವು ಇದನ್ನ. ಏನೇ ಆಗ್ಲಿ 3 ತಿಂಗಳಷ್ಟೇನೆ ಅಮ್ಮ, ಅದಕ್ಕಿಂತ ಜಾಸ್ತಿ ಅಂತ ತಗೋಬಾರ್ದು. ಅವರು ಕೊಟ್ಟಿರ್ಲಿಕ್ಕಿಲ್ಲ ನಿಮ್ಗೆ ಅದಕ್ಕಿಂತ ಜಾಸ್ತಿ. ಡಯಟ್ ನ ನೀವು ಅದ್ರ ಜೊತೆಗೇನೆ ಮಾಡ್ಕೊಳ್ಳಿ. ಡಯಟ್ ನ ಮುಂದುವರಿಸಿ 3 ತಿಂಗಳ ನಂತರ ಅದನ್ನ ಸ್ಟಾಪ್ ಮಾಡಿ, ಔಷಧಿಯನ್ನ ಸ್ಟಾಪ್ ಮಾಡಿ. ಇದು ನನ್ನ ಪ್ರಕಾರ ಅಂತಲ್ಲ, ಇಡೀ ಎಲ್ಲರ ಒಂದು ಪ್ರಕಾರ ಕೂಡ. ಒಂದು ಹೆಣ್ಣು ಮಗಳು ಕಡೆ ಪಕ್ಷ 12.5 ಗ್ರಾಮ್ ನಷ್ಟಾದ್ರೂ ಹಿಮೋಗ್ಲೋಬಿನ್ ಇರ್ಬೇಕು. 12.5 ಇಲ್ದೇ ಇದ್ರೂನು 11 ಇದ್ರೂ ಕೂಡ ಚೆನ್ನಾಗೇನೆ ಮ್ಯಾನೇಜ್ ಮಾಡ್ತಾರೆ. ಹೆಚ್ಚಿನವರು 11ರಲ್ಲೇ ಮ್ಯಾನೇಜ್ ಮಾಡ್ತಾರೆ. ಅದಕ್ಕಿಂತ ಕಡಿಮೆ ಆದ್ರೆ ಈ ತರಹದ ಸಮಸ್ಯೆಗಳು. 8 ಅಂದ್ರೆ ಸಿವಿಯರ್ಲಿ ಅಂತಾನೆ ಹೇಳ್ಬಹುದು ನಿಮ್ಗೆ. ಪ್ರೇಮ ಅವರೇ, ಈಗೊಂದು ಅಲ್ಪ ವಿರಾಮ, ಮತ್ತೆ ನಮ್ಮ ಮಾತುಕತೆಯನ್ನ ಮುಂದುವರಿಸೋಣ. ವೀಕ್ಷಕರೇ, ಈಗೊಂದು ಅಲ್ಪ ವಿರಾಮ, ಮತ್ತೆ ನಿಮ್ಮ ಓಸಕಿ ಮುಂದುವರಿಯುತ್ತೆ. ಮತ್ತೊಮ್ಮೆ ನಿಮ್ಮ ಓಸಕಿಗೆ ಸ್ವಾಗತ. ಪ್ರೇಮ ಅವರೇ, ನಾವು ಮಾತನಾಡ್ತಾ ಇದ್ವಿ ಈ ಚಿಕಿತ್ಸೆಯ ಬಗ್ಗೆ. ಅತ್ಯಧಿಕ ತೂಕದಿಂದ ಬರುವ ತೊಂದರೆಗಳನ್ನು ನಿವಾರಿಸೋ ಚಿಕಿತ್ಸೆ ಬಗ್ಗೆ ನೀವು ಹೇಳ್ತಾ ಇದ್ರಿ. ಈ ಚಿಕಿತ್ಸೆಯ ನಂತರ ಬದಲಾವಣೆ ಹೇಗೆ ಕಾಣಿಸ್ಕೊಳ್ಳುತ್ತೆ ಅಂತ ತಿಳಿಸ್ತೀರಾ? ಖಂಡಿತವಾಗ್ಲೂ ತಿಳಿಸ್ತೀನಿ. ನೋಡಿ, ಚಿಕಿತ್ಸೆಗೆ ಬಂದಾಗ ನಾವೇನ್ ಮಾಡ್ತೀವಿ, ಇವ್ರಿಗೆ ಪಾಲಿಸಿಸ್ಟಿಕ್ ಓವರಿ ಇದೆಯಾ ಇಲ್ವಾ ಅಂತ ನೋಡ್ಬೇಕಾದ್ರೆ ಮೊದಲನೇದಾಗಿ ನಮಗೆ ಗೊತ್ತಾಗೋದು ಒಂದು ಋತುಚಕ್ರದ ಏರುಪೇರಿನಿಂದ ನಾವು ಹೇಳ್ತೀವಿ ಇದು ಒಂದು ಅಂತ. ಎರಡನೇದಾಗಿ ಖಚಿತವಾಗಿ ಇದು ಪಾಲಿಸಿಸ್ಟಿಕ್ ಓವರಿನೇನಾ ಅಂತ ತಿಳ್ಕೊಳ್ಬೇಕಾದ್ರೆ ಆ ಹೆಣ್ಣು ಮಕ್ಕಳು ಸ್ಕ್ಯಾನಿಂಗ್ ಹೋಗ್ತಾರೆ. ಸ್ಕ್ಯಾನಿಂಗ್ ಹೋದಾಗ ನಾನು ಇಲ್ಲಿ ನಿಮ್ಗೆ ಒಂದು ಚಿತ್ರನ ತೋರಿಸ್ತೀನಿ. ನೋಡಿ, ಈ ಒಂದು ಚಿತ್ರದಲ್ಲಿ ನಿಮಗೆ ಏನ್ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಒಂದು ಹೆಣ್ಣು ಮಗಳ ಓವರಿಗಳು ಕಾಣಿಸ್ತಾ ಇದೆ. ಈ ಓವರಿಯ ಅಳತೆಯನ್ನ ನೋಡ್ತಾ ಹೋಗಿ ನೀವು. ಇಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಅಲ್ಲಿ ಓವರಿಯ ಒಳಗಡೆ
ಒಂಥರ ನೀರ್ಗುಳ್ಳೆಗಳು ಕಾಣಿಸುತ್ತೆ ನಿಮಗೆ. ಬೆಳ್ಳಗೆ ಒಂದು ನೀರ್ಗುಳ್ಳೆಗಳು ಕಾಣಿಸ್ತದೆ. ಇದಕ್ಕೆ ಒಬ್ಬೊಬ್ರು ಒಂದೊಂದ್ ತರ ಕರೀತಾರೆ. ಇದಕ್ಕೆ ದ್ರಾಕ್ಷಿ ಗೊಂಚಲ್ ತರ ಇದೆ ಅಂತಾರೆ, ಅಥವಾ ರೋಸರಿ ಬೀಡ್ಸ್ ಅಂತಾರೆ. ಇಲ್ಲಂದ್ರೆ ನೀರ್ಗುಳ್ಳೆಗಳು. ಅದೆಲ್ಲ ಈ ನೀರ್ಗುಳ್ಳೆಗಳೆಲ್ಲಾನು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅವಳ ಋತುಚಕ್ರದ ಏರುಪೇರಿಗೆ ಕಾರಣ ಆಗಿದೆ. ಈ ನೀರ್ಗುಳ್ಳೆ ಬಂದಿರೋದು ಕೂಡ ತೂಕ ಜಾಸ್ತಿಯಿಂದ. ಇದರ ವಾಲ್ಯೂಮ್ ನೋಡಿದಾಗ ಒಂದು ಓವರಿಯದ ವಾಲ್ಯೂಮ್, ಲೆಫ್ಟ್ ಓವರಿಯದ ವಾಲ್ಯೂಮ್ ನೋಡಿದಾಗ 7.6 cc ಇದ್ರೆ ರೈಟ್ ಓವರ್ ಇದು 6.2 cc ಇದೆ. ಇದೇ ಒಂದು ವ್ಯಕ್ತಿದು ಡಯಟ್ ಕೌನ್ಸಿಲಿಂಗ್ ಕೊಟ್ಟು ವೇಟ್ ಲಾಸ್ ಮಾಡಿಸಿ ಎಲ್ಲ ಮಾಡಿ ಆದ ಮೇಲೆ ಅವಳ ಓವರಿಯ ಗಾತ್ರಗಳನ್ನ ನೋಡ್ತಾ ಬನ್ನಿ. ಈ ಹಿಂದೆ ಇದ್ದಿದ್ದು 7.6 cc ಇತ್ತು. ಇದೇ ಒಂದು 8 ತಿಂಗಳ ಕೆಳಗೆ ಇದೇ ವ್ಯಕ್ತಿಯ ತೂಕ. ಬರೀ ಡಯಟ್ರಿ ಟ್ರೀಟ್ಮೆಂಟ್, ಇಲ್ಲಿ ಯಾವುದೇ ತರಹದ ಬೇರೆ ಇಂಟರ್ವೆನ್ಷನ್ ಇರ್ಲಿಲ್ಲ. ಇಲ್ಲಿ ಜಸ್ಟ್ ಡಯಟ್ ಇಂದಾನೆ ಅವ್ರಿಗೆ 3.7 cc ಒಂದು ಬಂತು. ಇನ್ನೊಂದು ಕಡೆ ಕೂಡ ಅಷ್ಟೇನೆ ಗಾತ್ರದಲ್ಲಿ ಓವರಿಗಳು ಚಿಕ್ಕದಾಗ್ತಾ ಹೋಯ್ತು. ಅಲ್ಲಿ ಏನು ಸಿಸ್ಟ್ ಅಂತ ಹಿಂದೆ ಕಾಣಿಸ್ತಾ ಇತ್ತು ನೋಡಿ, ಹಿಂದೆ ಇದ್ದ ಸಿಸ್ಟ್ ಇದಕ್ಕೂ ವ್ಯತ್ಯಾಸವನ್ನ ನೋಡ್ತಾ ಹೋಗಿ. ಇದ್ರೊಳಗೆ ನೋಡಿ, ಈ ಕಡೆ ಇದ್ರೊಳಗೆ ಸಿಸ್ಟ್ ಇಲ್ಲ. ಸಿಸ್ಟ್ ಇಲ್ಲದೆ ಇರೋದು ಅಷ್ಟೇ ಅಲ್ಲ, ಇದು ಮದುವೆ ಆಗಿದ್ದಂತಹ ವಿವಾಹಿತ ಮಹಿಳೆ ಟ್ರೀಟ್ಮೆಂಟ್ಗೆ ಬಂದಿದ್ದರು. ಇವರು ಬಂದಾದ್ಮೇಲೆ ಪೀರಿಯಡ್ ರೆಗ್ಯುಲರೈಸ್ ಆಯ್ತು. ಇವ್ರಿಗೆ ರೆಗ್ಯುಲರೈಸ್ ಆದ್ಮೇಲೆ ಈ ಎರಡನ್ನ ತೆಗ್ಸಿದ್ದು ನಾವು. ಅದಾದ್ಮೇಲೆ ರೆಗ್ಯುಲರೈಸ್ ಆಗೋ 4 ತಿಂಗಳು ಚೆನ್ನಾಗಿ ಆದ್ಮೇಲೆ ಇದ್ದಕ್ಕಿದ್ದಂಗೆ ಒಂದ್ಸತಿ ಬಂದ್ರು ನನ್ನ ಪೀರಿಯಡ್ ಇರ್ರೆಗ್ಯುಲರ್ ಆಯ್ತು ಅಂತ ಹೇಳಿ. ನಂತರ ತಿರ್ಗಾ ನಾನು ಗೈನಕಾಲಜಿಸ್ಟ್ ಹತ್ರ ವಾಪಸ್ ಕಳಿಸಿ ನಾನು ಇದನ್ನ ಸ್ಕ್ಯಾನ್ ಮಾಡಿಸಿದಾಗ ಅಲ್ಲಿ ಏನಿದೆ ನೋಡಿ, ಎಷ್ಟು ಸಂತೋಷದ ವಿಷಯ ಅಂತ ಹೇಳಿದ್ರೆ ಅವಳು 5 ವಾರದ ಗರ್ಭಿಣಿ. ಈ ಕೆಳಗಡೆ ಯಾವುದೋ ಒಂದು ನಿಮ್ಗೆ ಚಿತ್ರ ಕಾಣ್ತಾ ಇದೆಯಲ್ಲ, ಇದರೊಳಗೆ ಕಾರ್ಪಸ್ ಲೂಟಿಯಂ ಅಂತ ಬರ್ದಿದೆ ನೋಡಿ, ಅದು ಅವಳು 5 ವಾರದ ಗರ್ಭಿಣಿ ಆಗಿದ್ದಾಳೆ. ಸೊ ಚಿಕಿತ್ಸೆಯ ನಂತರ ಅವಳು ಋತುಚಕ್ರವನ್ನ ಸರಿ ಮಾಡ್ಕೊಂಡಿದ್ದು ಒಂದೇ ಅಲ್ಲ, ಅವಳಿಗೆ ಒಂದು ಬಹಳ ಸುಲಭವಾಗಿ ಯಾವುದೇ ಒಂದು ಔಷಧಿ ಇಲ್ಲ, ಯಾವ ಹಾರ್ಮೋನು ಇಲ್ಲ, ಮೆಟ್ಫಾರ್ಮಿನ್ ಯಾವುದೂ ಕೊಟ್ಟಿರ್ಲಿಲ್ಲ ಅವಳಿಗೆ. ನಾನು ಯಾವುದೂ ಕೊಟ್ಟಿರ್ಲಿಲ್ಲ, ಯಾವ ಮೆಡಿಕಲ್ ಇಂಟರ್ವೆನ್ಷನ್ ಅಂದ್ರೆ ನಿಮ್ಮ ಈ ಪೌಷ್ಟಿಕಾಂಶದ ಚಿಕಿತ್ಸೆ ಇದೆಯಲ್ಲ, ಇದರಿಂದಾಗೇನೆ ಅವರು ಈ ಬದಲಾವಣೆಯನ್ನ ಕಾಣಕ್ಕೆ ಸಾಧ್ಯ ಆಯ್ತು ಅಂತ ನೀವು ಆಗಿರೋದು ಕೂಡ ಅದು ಬರೀ ನ್ಯೂಟ್ರಿಷನಲ್ ಇಂಟರ್ವೆನ್ಷನ್ ಒಂದರಿಂದಾನೇ. ಯಾವ ಒಂದನ್ನು ಹಾರ್ಮೋನ್ ಆಗ್ಲಿ ಅಥವಾ ಮೆಟ್ಫಾರ್ಮಿನ್ ಆಗ್ಲಿ, ಸಾಧಾರಣ ಹೈಪರ್ಇನ್ಸುಲಿನಿಯಾ ಇದ್ರೆ ಈ PCO ಕೇಸ್ಗಳಿಗೆ ಮೆಟ್ಫಾರ್ಮಿನ್ ಹಾಕೋದುಂಟು. ಯಾವ ಒಂದು ಮೆಟ್ಫಾರ್ಮಿನ್ ಯಾವ ಒಂದು ಇಲ್ದೇನೆ ಬರೀ ನ್ಯೂಟ್ರಿಷನಲ್ ಟ್ರೀಟ್ಮೆಂಟ್ ಅಲ್ಲೇನೆ ಈ ಒಂದು ಪರ್ಟಿಕ್ಯುಲರ್ ಕೇಸು 14 kg ತೂಕವನ್ನ ಕಳ್ಕೊಂಡಿದ್ರು. ಚೆನ್ನೈಯಿಂದ ರೆಗ್ಯುಲರ್ ಆಗಿ ಬರ್ತಾ ಇದ್ರು ಟ್ರೀಟ್ಮೆಂಟ್. ಈಗ ಇನ್ನೊಂದು ಕರೆ ಇದೆ, ತೆಗೆದುಕೊಳ್ಳೋಣ. ಹಲೋ, ಹೇಳಿ ನಿಮ್ಮ ಹೆಸರು ಹೇಳಿ. ಹಲೋ, ನಿಮ್ಮ ಹೆಸರು ಹೇಳಿ. ಹೇಳಿ ಸ್ಮಿತಾ. ನಾನು ವೇಟ್ ಕಡಿಮೆ ಆಗ್ತಾ ಇದ್ದೀನಿ. ರೀಸೆಂಟ್ ಆಗಿ 2 kg ಲಾಸ್ ಮಾಡ್ಕೊಂಡಿದ್ದೀನಿ. ಸೊ ಏನು ರೀಸನ್ ಅಂತ ಗೊತ್ತಾಗ್ತದೆ. ನೀವೇನಾದ್ರೂ ತಿಂತಿರೋದನ್ನ ಬದಲಾಯಿಸಿದ್ರಾ? ಇಲ್ಲ, ಆಕ್ಚುಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ಆಕ್ಚುಲಿ ನಾನು 50 ಇದ್ದೆ, ಅದು ಅಂಡರ್ ವೇಟ್. ಇವಾಗ 48 ಆಗಿದ್ದೀನಿ. ಎಷ್ಟು ತಿಂಗಳಲ್ಲಿ 2 kg ಕಡಿಮೆ ಮಾಡ್ಕೊಂಡ್ರಿ? ಎಷ್ಟು ತಿಂಗಳಲ್ಲಿ 2 kg ಕಡಿಮೆ ಆಯ್ತು? ರೀಸೆಂಟ್ ಆಗಿ 2 ಮಂತ್ಸ್ ಇಂದ. 2 ಮಂತ್ಸ್ ಅಲ್ಲಿ 2 kg ಆಗಿದ್ಯಾ? ಬಹುಶಃ ಗಾಬರಿ ಪಡ್ಬೇಡಿ, ಬಹುಶಃ ಕೆಲ್ಸಕ್ಕೆ ಸೇರಿದೀನಿ ಅಂತ ಹೇಳ್ತಾ ಇದ್ದೀರಾ. ಕೆಲ್ಸಕ್ಕೆ ಸೇರಿದ್ಮೇಲೆ ಎಲ್ಲೋ ತಿನ್ನೋದು ಸ್ವಲ್ಪ ಕಡಿಮೆ ಆಗಿರ್ಬೋದು, ಅಥವಾ ಕೆಲ್ಸಕ್ಕೆ ಸೇರಿದ ತಕ್ಷಣ ನಿಮ್ಗೆ ಆ ಕೆಲಸವನ್ನ ಕೋಪಪ್ ಮಾಡ್ಕೊಳಕ್ ಆಗದೆ ಸ್ಟ್ರೆಸ್ ಇರಬಹುದು, ಅದರಿಂದಾನು ಬಂದಿರಬಹುದು. ಇದು ಬಿಟ್ಟು ನೀವು 2 kg ಕಡಿಮೆ ಆಗಿ ಇಲ್ಲಿಗೆ ಸ್ಟಾಪ್ ಆಗಿದ್ರೆ ಹೆದರ್ಬೇಡಿ. ಇದು ಹೀಗೆ ಕಡಿಮೆ ಆಗ್ತಾ ಇದ್ರೆ ಖಂಡಿತವಾಗ್ಲೂ ನೀವು ಬರೀ ಹೊಟ್ಟೆಯಲ್ಲಿ ಅಂದ್ರೆ ಖಾಲಿ ಹೊಟ್ಟೆಯಲ್ಲಿ ಒಂದ್ಸತಿ ನಿಮ್ಮ ಶುಗರ್ನ ಟೆಸ್ಟ್ ಮಾಡಿಸ್ಕೊಳ್ಳಿ. ಮತ್ತೆ ತಿಂಡಿ ತಿಂದ ಆದ್ಮೇಲೆ ಶುಗರನ್ನ ಟೆಸ್ಟ್ ಮಾಡಿಸ್ಕೊಳ್ಳಿ. ಅಲ್ಲೇನಾದ್ರೂ ಏರುಪೇರು ಆಗಿದ್ರು ಕೂಡ ಈ ತರಹ ತೂಕ ಕಡಿಮೆ ಆಗೋದಿಕ್ಕೆ ಸಾಧ್ಯತೆ ಇರುತ್ತೆ. 2 kg ಆಗಿ ನೀವು ಸ್ಟಾಪ್ ಆಗ್ಬಿಟ್ರೆ ಏನು ಗಾಬರಿ ಪಡಬೇಡಿ, ತೊಂದರೆ ಇಲ್ಲ. ಹೌದು, ನೈಟ್ ಶಿಫ್ಟ್ ಹೋಗ್ತಿದ್ದೀರಲ್ಲ, ಅದೇ ನಾನು ಹೇಳಿದ್ದು ಸ್ಟ್ರೆಸ್ ಇದೆಯಮ್ಮ. ಕೆಲ್ಸಕ್ಕೆ ಸೇರಿದ ತಕ್ಷಣ ಆ ಸ್ಟ್ರೆಸ್ ನ ಕೋಪಪ್ ಮಾಡಕ್ ಆಗ್ತಾ ಇಲ್ಲ, ನಿಮ್ ಶರೀರ ಸ್ವಲ್ಪ ಕಷ್ಟ ಪಡ್ತಾ ಇದೆ, ಅದರಿಂದ ವೇಟ್ ರೆಡ್ಯೂಸ್ ಆಗಿದ್ದೀರಾ. ಮತ್ತೆ ನಿಮ್ಮ ಊಟದ ಟೈಮಿಂಗ್ಸ್ ಚೇಂಜ್ ಮಾಡಿರ್ತೀರಾ, ಅದಕ್ಕೆ ರೆಡ್ಯೂಸ್ ಆಗಿದ್ದೀರಾ ನೀವು. ಅದೇ ಕಾರಣ ನಿಮ್ಮ ರಿಡಕ್ಷನ್ಗೆ. ಆದ್ರೂ ಅವರಿಗೆ ಸಮಾಧಾನ ಸಿಕ್ಕಿದೆ ಅಂದ್ಕೊಳ್ಳೋಣ. ಈಗ ಇನ್ನೊಂದು ಕರೆ ಇದೆ, ತೆಗೆದುಕೊಳ್ಳೋಣ. ಹಲೋ, ಹಲೋ, ನಿಮ್ ಹೆಸರು ಹೇಳಿ. ನನ್ನ ಹೆಸರು ಭಾರತಿ ಅಂತ, ಹೇಳಿ. ಕೇಗೇರಿಯಿಂದ 28 ವರ್ಷ ಆಯ್ತು ಮೇಡಮ್. ಹೇಳಿ ಹೇಳಿ ಭಾರತಿ. ಒಂದ್ ಮಗು ಇದೆ, 59 kg ಇದೀನಿ, 5'2" ಹೈಟ್ ಇದೀನಿ, ಕಾಪಟಿ ಹಾಕ್ಸ್ಕೊಂಡಿದೀನಿ, ಚೂರ್ ಅನಿಮಿಕ್ ಇದೀನಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಆದ್ರೂ ರೆಗ್ಯುಲರ್ ಆಗಿ ಮೆನ್ಸಸ್ ಆಗಲ್ಲ ನಂಗೆ, ಒಂದು 40 days ಎಲ್ಲ ಆಗುತ್ತೆ. ಆದ್ರೂ ಕೆಲವು ಸಲ ಕಂಡಾಬಿಟ್ಟು ಬ್ಲೀಡಿಂಗ್ ಇರುತ್ತೆ, ಒಂದೊಂದ್ಸಲ ಇರಲ್ಲ, ಆ ತರ ಇರುತ್ತೆ. 3/4 ಗಂಟೆ ವಾಕಿಂಗ್ ಮಾಡ್ತೀನಿ.
ಈ ಸ್ಕಿಪ್ಪಿಂಗ್ ಮಾಡಬಾರ್ದಾ ಅಂತ ಕೇಳ್ಬೇಕಿತ್ತು. ಆಮೇಲೆ ವೆಯ್ಟ್ ಅಲ್ಲಿ ಮೂಳೆ ಗಟ್ಟಿ ಇದ್ರೆ ಭಾರ ಜಾಸ್ತಿ ಇರ್ತಾರೆ ಅಂತ ಹೇಳ್ತಾರೆ ಕೆಲವರು, ಹಂಗೇನಾದ್ರು ಇದೆಯಾ ಅಂತ ಓಕೆ, ಸ್ಕಿಪ್ಪಿಂಗ್ ಮಾಡ್ಬೋದಾ ಬೇಡವಾ ಅಂತ ಅನ್ನೋದು ನೀವು ಒಂದು ಸತಿ ನಿಮಗೆ ಕಾಪರ್ಟಿ ಹಾಕಿ ನಿಮ್ಮ ಗರ್ಭಕೋಶದ ರಚನೆಯನ್ನ ಚೆನ್ನಾಗಿ ನೋಡಿರುವಂತಹ ನಿಮ್ಮ ಗೈನಕಾಲಜಿಸ್ಟನ್ನೇ ಕೇಳಿ. ಸಾಧಾರಣ ಕಾಪರ್ಟಿ ಹಾಕೊಂಡ್ಮೇಲೆ ಸ್ಕಿಪ್ಪಿಂಗ್ ಮಾಡಬಾರ್ದು ಅಂತ ಅನ್ನೋದು ಏನೂ ಇಲ್ಲ. ಆದರೂ ಕೂಡ ನಿಮ್ಮ ಗರ್ಭಕೋಶದ ರಚನೆಯನ್ನು ನೋಡಿರುವಂತಹ ನಿಮ್ಮ ಗೈನಕಾಲಜಿಸ್ಟ್ನ ಕೇಳಿ ನಿಮಗೆ ಅದು ಸೇಫ್ ಅಲ್ವಾ ಅಂತ ಹೇಳಿ. ಎರಡನೇ ಪ್ರಶ್ನೆ ಏನು ನೀವು ಕೇಳಿದ್ದು, ಮೂಳೆ ಗಟ್ಟಿ ಇದ್ದರೆ ತೂಕ ಜಾಸ್ತಿ ಕಾಣಿಸ್ಕೋತೀವಿ ಅಂತಲ್ವಾ? ಅದು ಮೂಳೆ ಗಟ್ಟಿಯಿಂದ ತುಂಬ ತೂಕ ಜಾಸ್ತಿ ಆಗೋದಕ್ಕೆ ಸಾಧ್ಯನೇ ಇಲ್ಲಮ್ಮ. ಮೂಳೆ ಸಾಧಾರಣ ಒಂದು 15-16 ಈಗಿನ ಕಾಲಕ್ಕಾದರೆ, ಮ್ಯಾಕ್ಸಿಮಮ್ ಅಂತಂದರೆ 20 ವರ್ಷ ಇಟ್ಕೊಳ್ಳೋಣ. 20 ವರ್ಷಗಳ ತನಕ ಮೂಳೆ ಬೆಳೀತಾ ಇರುತ್ತೆ. ಅದು ಆಗೋಗ್ಬಿಟ್ಮೇಲೆ ನೀವು ಏನೇ ತೂಕ ಜಾಸ್ತಿ ಹಾಕೊಂಡ್ರು ಅದು ಮೂಳೆಯಿಂದ ತೂಕ ಜಾಸ್ತಿ ಹಾಕೊಂಡಿರೋದಿಲ್ಲ. ನೀವು ಹಾಕ್ಕೊಳ್ಳೋ ತೂಕ ಇಲ್ಲ, ಬರೀ ಏನಿದ್ರು ಕೊಬ್ಬಿನಿಂದಾನೇ ಹಾಕೊಂಡಿರ್ತೀರ. ಇದು ಮೂಳೆ ಜಾಸ್ತಿ ಆಗ್ತಾ ಇದೆ ಅಂತ ನೀವು ಎಕ್ಸ್ಕ್ಯೂಸ್ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಡಿ. ಹಾಗೆಲ್ಲ ಶರೀರದಲ್ಲಿ ಮೂಳೆಗಳು ದೊಡ್ಡದಾಗ್ತಾ ಇರೋದಿಲ್ಲ ಮನುಷ್ಯನಿಗೆ. ಅದೇನಿದ್ರು ಕೊಬ್ಬಿಂದಾನೇ ನೀವು ತೂಕ ಜಾಸ್ತಿ ಆಗಿದ್ದೀರಾ. ಖಂಡಿತ ಅದು ಕೊಬ್ಬಿಂದಾನೇ. ವ್ಯಾಯಾಮ 45 ನಿಮಿಷ ಮಾಡ್ತಿದ್ದೀರಾ, ಜಾಸ್ತಿ ಮಾಡಿ. ಅರೆ ಒಂದು ತಿಳ್ಕೊಳ್ಳಿ, ವ್ಯಾಯಾಮ ಏನಿದ್ರು ವೆಯ್ಟನ್ನ ಮೇಂಟೈನ್ ಮಾಡೋಕ್ಕೆ ಸಹಾಯ ಮಾಡುತ್ತೆ, ಬರೀ ವ್ಯಾಯಾಮದಿಂದ ರಿಡಕ್ಷನ್ ಆಗೋದಿಲ್ಲ. ಹಾಗಾಗಿ ನೀವು ಡಯಟನ್ನು ಕೂಡ ಕರೆಕ್ಷನ್ ಮಾಡ್ಕೊಳ್ಳಿ. ಅನಿಮಿಯಾ ಇದೆ ಅಂತ ಹೇಳಿದ್ರು ಅಂತ ಬೇರೆ ಹೇಳಿದ್ದೀರಾ. ನೀವು ಸರಿಯಾಗಿ ಯಾರನ್ನ ಕನ್ಸಲ್ಟ್ ಮಾಡಿ ನಿಮ್ಮ ತೂಕಕ್ಕೆ, ನಿಮ್ಮ ಅನಿಮಿಯಾ ಸಮಸ್ಯೆಗೆ ಮತ್ತು ಬ್ಲೀಡಿಂಗ್ ಜಾಸ್ತಿ ಇದೆ ಅಂತ ಹೇಳ್ತೀರಾ, ಅದು ಕಾಪರ್ಟಿಯಿಂದಾನೇ ಆಗಿದೆಯಾ ಅಥವಾ ಅಲ್ವಾ, ಅದನ್ನು ಒಂದ್ಸತಿ ಗೈನಕಾಲಜಿಸ್ಟಿಂದ ಸರಿಯಾಗಿ ಡಯಾಗ್ನೈಸ್ ಮಾಡಿಸ್ಕೊಂಡು ಪೂರಿಕ್ಕೂ ನೀವು ಡಯಟನ್ನು ತೆಗೆದುಕೊಳ್ಳಿ. ಪ್ರೇಮ ಅವರೇ, ಮೈಸೂರಿಂದ ಒಂದು ಕರೆ ಇದೆ, ತೆಗೆದುಕೊಳ್ಳೋಣ. ಹಲೋ, ನಮಸ್ತೆ, ಹೇಳಿ. ನನಗೆ 34 ಇಯರ್ಸ್ ಆಗಿದೆ. 62 kgs ಇದ್ದೀನಿ. ಆದ್ರೆ ವೆಯ್ಟ್ ಕಮ್ಮಿ ಮಾಡಿದ್ರೆ ಮಾತ್ರ ನೀವು ಪ್ರೆಗ್ನೆನ್ಸಿ ಆಗೋದು ಅಂತ ಹೇಳ್ತಿದ್ದಾರೆ. ಅದರಿಂದ ವೆಯ್ಟ್ ಹೇಗೆ ಕಮ್ಮಿ ಮಾಡೋದು ಅನ್ನೋದು ನನಗೆ ಸಮಸ್ಯೆ. 2 kgs ಕಮ್ಮಿ ಆಗಿದ್ದೀನಿ. ಈಗ 60 ಇರ್ಬೋದು, 61 ಇದೀನಿ. 63 ಇದ್ದೆ, 61 ಇದೀನಿ. ಅದರಿಂದ ಹೇಗ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ನಂಗೆ. ನಿಮ್ಮ ಗೈನಕಾಲಜಿಸ್ಟ್ ನಿಮ್ದು ಇನ್ಸುಲಿನ್ ಅನ್ನು ನೋಡಿದಾರಮ್ಮ? ಇನ್ಸುಲಿನ್ ಲೆವೆಲ್ ಎಷ್ಟಿದೆ ಗೊತ್ತಾ? ಓಕೆ, ಬಿಡಿ, ಇನ್ಸುಲಿನ್ ನೋಡ್ಸಿಲ್ಲ ಅನ್ಸುತ್ತೆ. ಆಮೇಲೆ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಏನಾದರೂ ಮಾಡಿದಾರಾ? ಯಾಕಂದ್ರೆ ಈಗ ನೀವು ಮಗು ಆಗ್ಬೇಕು ಅಂತ ಇದ್ದೀರಾ, ಅದಕ್ಕಾಗಿ ನಾನು ಇದಿಷ್ಟು ಕೇಳ್ತಾ ಇದ್ದೀನಿ, ಎಲ್ಲೆಲ್ಲಿ ಏನು ನಿಮಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಏನಾದ್ರು ಮಾಡಿಸಿದ್ದೀರಾ? ಓಕೆ, ನೀವು ಟೆಸ್ಟೋಸ್ಟಿರೋನ್ ಎಷ್ಟಿದೆ ಅಂತ ನೋಡಿದಾರಾ? ಓಕೆ, ಈಗ ಡಯಟ್ಗೆ ನೀವು ಡಯಟಿಂದಾನೇ ನೀವು ಆಗ್ಬೇಕು ಅಂತ ಇದ್ದೀರಾ, ತೂಕವನ್ನ ಕಡಿಮೆ ಮಾಡ್ಕೋಬೇಕು ಅಂತಿದ್ದೀರಾ ಅಂದ್ರೆ ಇಷ್ಟು ಅಂಶಗಳು ತುಂಬಾ ಮುಖ್ಯವಾಗಿ ಬೇಕಾಗುತ್ತೆ ನಿಮ್ಗೆ. ಒಂದು, ನಿಮ್ಮ ಇನ್ಸುಲಿನ್ ಲೆವೆಲ್ ಬೇಕಾಗುತ್ತೆ. ಒಂದು ಚೆನ್ನಾಗಿ ನಿಜವಾಗ್ಲೂ ನಿಮಗೆ ರಿಸಲ್ಟ್ ಬೇಕು ಅಂತ ಅನ್ನೋಂಥ ಒಂದು ಡಯಟ್ ಅನ್ನ ತಗೋಬೇಕು ಅಂತಿದ್ರೆ ನೀವು ಇಷ್ಟನ್ನು ಮಾಡಿಸ್ಕೊಂಡು ಡಯಟಿಷಿಯನ್ ನೋಡಿ ನೀವು ಸಿರಮ್ ಇನ್ಸುಲಿನ್ ಮಾಡಿಸ್ಕೊಳ್ಳಿ. ಆಮೇಲೆ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಒಂದು ಮಾಡಿಸ್ಕೊಳ್ಳಿ. ಇದೆರಡು ಮಾಡಿಸ್ಕೊಳ್ಳಿ. ಈ ಸಿರಮ್ ಇನ್ಸುಲಿನ್ ಲೆವೆಲ್ ಜಾಸ್ತಿ ಇದ್ರೂ ಕೂಡ ಅದಕ್ಕೆ ಸರಿಯಾಗಿ ನಾವು ಡಯಟ್ ಅನ್ನ ಕೊಡ್ತಾ ಬಂದ್ರೆ ಅಲ್ಲೂ ಕೂಡ ನೀವು ತೂಕವನ್ನ ಬಹಳ ಆರೋಗ್ಯವಾಗಿ ಕಡಿಮೆ ಮಾಡ್ಕೊಳ್ತೀರಾ. ಸೊ ಅದು ಬೇಕಾಗುತ್ತೆ, ಆ ಇನ್ಫಾರ್ಮೇಶನ್ ಬೇಕಾಗುತ್ತೆ. ಮತ್ತೆ ಅವ್ರ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ ಕಾರ್ಯಕ್ರಮದ ಕೊನೆಯಲ್ಲಿ ನಾವು ಅವರ ಫೋನ್ ನಂಬರ್ ಅನ್ನ ನಿಮಗೆ ಕೊಡ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗೆ ನಿಮ್ಗೆ ಬೇಕಂದ್ರೆ ನೀವು ಆ ಸಂಖ್ಯೆಗೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಬಹುದು. ಈಗ ಇನ್ನೊಂದು ಕರೆ ಇದೆ, ಪ್ರೇಮ ಅವರ ತೆಗೆದುಕೊಳ್ಳೋಣ. ಹಲೋ, ಹೇಳಿ. ಹೇಳಿ ಮಾಧವಿ ಅವರು. ಇದು ಆಕ್ಚುಲಿ ನಮ್ಮ ಕಡೆ ನಾವು ಜಾಸ್ತಿ ಇಡ್ಲಿ, ಉಪ್ಪಿಟ್ಟು, ಅಂಥದೆಲ್ಲ ಸೇವಿಸ್ತೀವಲ್ಲ, ಅಂಥದೆಲ್ಲ ಜಾಸ್ತಿ ಕ್ಯಾಲರೀಸ್ ತರುತ್ತೆ ಅಂತ ಹೇಳ್ತಾರೆ. ಸೊ ಅದ್ರ ಬದಲು ನಾವು ರಾಗಿದು ಅಥವಾ ಬೇರೆ ಕಾಳುಗಳು ಹಾಕಿ ರಾಗಿ ಅಂಬ್ಲಿ ಅಂತ ಕುಡಿತೀವಲ್ಲ, ಹೌ ಫಾರ್ ವಿಲ್ ದಟ್ ಬಿ ಯೂಸ್ಫುಲ್ ಅಂತ? ಡು ಯು ಥಿಂಕ್ ದಟ್ ಇಸ್ ಬೆಟರ್ ಆಫ್ ದನ್ ಉಪ್ಪಿಟ್ಟು, ಇಡ್ಲಿ, ದೋಸೆ? ಇಡ್ಲಿ ನನ್ನನ್ನ ಕೇಳೋದಾದ್ರೆ ಪ್ರಪಂಚದ ಬೆಸ್ಟ್ ತಿಂಡಿ ಯಾವುದು ಅಂದ್ರೆ ನಾನು ಹೇಳ್ತೀನಿ ಇಡ್ಲಿ ಅಂತ. ಇಡ್ಲಿಗಿಂತ ಶ್ರೇಷ್ಠವಾಗಿರುವಂತಹ ಬ್ರೇಕ್ಫಾಸ್ಟ್ ಯಾವುದೂ ಇಲ್ಲ. ಏನಂದ್ರೆ ನಾವು ಅದಕ್ಕೆ ಕೊಡ್ಬೇಕಾಗಿರೋ ಪ್ರಚಾರ ಪ್ರಪಂಚದಲ್ಲಿ ಕೊಟ್ಟಿಲ್ಲಮ್ಮ, ಇದು ತಪ್ಪು ನಮ್ದೆ. ಇಡ್ಲಿ ಬೆಸ್ಟ್ ಬ್ರೇಕ್ಫಾಸ್ಟ್. ಯಾವುದೇ ಕಾರಣಕ್ಕೆ ಹೇಳಿದ್ರು ಕೂಡ ಇಡ್ಲಿಗಿಂತ ಬೆಸ್ಟ್ ಆಗಿರುವಂತಹ ಬ್ರೇಕ್ಫಾಸ್ಟ್ ಇಲ್ವೇ ಇಲ್ಲ. ನೀವು ಇಡ್ಲಿ ತಿಂತಿದ್ರೆ ಖಂಡಿತವಾಗ್ಲೂ ಇಡ್ಲಿ ತಿನ್ನಿ. ಆಮೇಲೆ ನೀವು ಹೇಳ್ದಾಗೆ ರಾಗಿ ಕೂಡ ತುಂಬಾನೇ ಒಳ್ಳೇದು. ರಾಗಿ ಅಂಬ್ಲಿನೂ ತೆಗೆದುಕೊಳ್ಳಿ.
ನ್ಯೂಟ್ರಿಷನ್ ನ ಎರಡರದ್ದು ನ್ಯೂಟ್ರಿಷನಲ್ ಇವ್ಯಾಲ್ಯೂಯೇಷನ್ ಮಾಡಿದಾಗ ರಾಗಿ ಅಂಬಲಿಗಿಂತ ಇಡ್ಲಿಯ ನ್ಯೂಟ್ರಿಷನ್ ಖಂಡಿತವಾಗ್ಲೂ ಸುಪೀರಿಯರ್. ಬಟ್ ಆಸ್ ರೈಸ್ ಆಗಿರೋದ್ರಿಂದ ಕಾರ್ಬೋಹೈಡ್ರೇಟ್ ಜಾಸ್ತಿ ಅಂತ ಹೇಳ್ತಾರಲ್ಲ ಇಡ್ಲಿ, ಲೈಕ್ 2 ಇಡ್ಲಿ ಅಥವಾ 3 ಇಡ್ಲಿ ತಗೊಂಡ್ರೆ ಇಟ್ ಕಮ್ಸ್ ಟು ಅಬೌಟ್ ದೇಸಿ ಅರ್ಧ ಗಂಟೆ ಉಡಿದ್ರುನು ಅದು ಕ್ಯಾಲರೀಸ್ ಬರ್ನ್ ಮಾಡೋದು ಕಷ್ಟ. ಓಕೆ, ನಿಮ್ದು ನ್ಯೂಟ್ರಿಷನ್ ವಿಷಯಕ್ಕೆ ನಿಮ್ಗೆ ತಿಳುವಳಿಕೆ ಸ್ವಲ್ಪ ಲಿಮಿಟೆಡ್ ಆಗಿದೆ ಅಂತ ಹೇಳ್ತೀನಿ ನಾನು. ಈಗ ಕಾರ್ಬೋಹೈಡ್ರೇಟ್ ವಿಷಯ ಹೇಳಿದ್ರಲ್ಲ, ಇಡ್ಲಿನಲ್ಲಾದ್ರೆ ಅಕ್ಕಿ ಇದೆ, ಕಾರ್ಬೋಹೈಡ್ರೇಟ್ ಇದೆ ಅಂತ ಹೇಳ್ಬಿಟ್ಟು, ನೀವು ಇಡ್ಲಿನಲ್ಲಿ ಎಷ್ಟು ಕಾರ್ಬೋಹೈಡ್ರೇಟ್ ಇದೆಯೋ, ಐ ಮೀನ್ ಅಕ್ಕಿನಲ್ಲಿ ಎಷ್ಟು ಕಾರ್ಬೋಹೈಡ್ರೇಟ್ ಇದೆಯೋ ಅಷ್ಟೇ ಕಾರ್ಬೋಹೈಡ್ರೇಟ್ ರಾಗಿನಲ್ಲೂ ಇದೆ, ಗೊತ್ತಾಯ್ತಾ? ಹಾಗಾಗಿ ಕಾರ್ಬೋಹೈಡ್ರೇಟಿನ ವಿಷಯ ಮಾತ್ರ ಯೋಚನೆ ಮಾಡಬೇಡಿ. ನಾವು ಡೈಟಿಷಿಯನ್ಗಳು ಏನನ್ನ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಆಹಾರವನ್ನು ಕೊಡಬೇಕಾದ್ರೆ ಅದರ ಸಮಗ್ರವಾಗಿ ಅದು ಏನೇನಿದೆ, ಯಾವ್ಯಾವ ಆಹಾರಾಂಶಗಳಿದೆ, ಅದು ಪ್ರಿಪರೇಷನ್ ಟೈಮ್ನಲ್ಲಿ ಎಷ್ಟು ಆಹಾರಾಂಶಗಳ ಲಾಸ್ ಆಗಿದೆ, ಒಳಗೆ ಹೋದ್ಮೇಲೆ ಅದು ಶರೀರದಲ್ಲಿ ಯಾವ ರೀತಿ ಅದು ಡೈಜೆಸ್ಟ್ ಆಗುತ್ತೆ, ಅಸಿಮಿಲೇಟ್ ಆಗುತ್ತೆ ಅಂತ ಪೂರ್ಣವಾಗಿ ಇಷ್ಟನ್ನು ನೋಡಿ ನಾವು ಪ್ಲಾನ್ ಮಾಡ್ತೀವಿ. ನೀವು ಇದ್ರಲ್ಲಿ ಕಾರ್ಬೋಹೈಡ್ರೇಟ್ ಇದೆ, ಇದ್ರಲ್ಲಿ ಕಾರ್ಬೋಹೈಡ್ರೇಟ್ ಇಲ್ಲ ಅಂತ ನೀವೇ ನಿರ್ಧಾರಗಳನ್ನ ತೆಗೆದುಕೊಂಡು ಇಡ್ಲಿ ಅಂತ ಒಂದು ಒಳ್ಳೆ ತಿಂಡಿಯನ್ನ ತಿನ್ನದೇ ಮೋಸ ಮಾಡ್ಕೋಬೇಡಿ ನಿಮ್ಮ ಆರೋಗ್ಯಕ್ಕೆ. ಖಂಡಿತವಾಗ್ಲೂ ಇಡ್ಲಿನೂ ತಿನ್ನಿ, ರಾಗಿನೂ ತಿನ್ನಿ. ಓಕೆ, ಚಟ್ನಿನೂ ಅಲ್ಲೂ ಕೂಡ ಬರುತ್ತೆ ನೋಡಿ, ಯಾವ ತರಹದ ಚಟ್ನಿ ನೀವು ಮಾಡ್ತಾ ಇದ್ದೀರಾ ಅಂತ. ನೀವು ಪುದೀನಾ ಚಟ್ನಿ ಮಾಡ್ತಿದ್ದೀರಾ, ಫೈನ್, ತಿನ್ನಿ. ನೀವು ಹುಚ್ಚೆಳ್ಳು ಚಟ್ನಿ ತಿಂತೀರಾ, ಉತ್ತರ ಕರ್ನಾಟಕದ ಕಡೆ ಹೋದ್ರೆ ಈ ಹುಚ್ಚೆಳ್ಳು, ಅಗಸಿ ಸೊಪ್ಪು ಅವುಗಳ ಚಟ್ನಿಗಳನ್ನ ತಿಂತಾರೆ. ಅದು ಬಹಳ ಬಹಳ ನ್ಯೂಟ್ರಿಷಿಯಸ್ ಆಗಿರುವಂತ ಆಹಾರಗಳು. ಅದನ್ನೆಲ್ಲಾನು ಹೆಂಗ್ ತೆಗೆದು ಬಿಡ್ತೀರಾ ನೀವು? ಅದ್ ಯಾವ್ದು ತೆಗಿಯಕ್ ಹೋಗ್ಬೇಡಿ, ಅದೆಲ್ಲ ಮುಂದುವರ್ಸ್ಕೊಂಡು ಹೋಗಿ. ತೆಂಗಿನಕಾಯಿ ಹಾಕ್ತಾ ಇದ್ರೆ ಅದನ್ನು ಕೂಡ ಕಡಿಮೆ ಮಾಡಿ ಅಂತ ಹೇಳಲ್ಲ, ಯಾರಿಗೆ ಕಡಿಮೆ ಮಾಡ್ಬೇಕು ಅಂತ ಅನ್ನೋದನ್ನ ಮಾತ್ರ ಹೇಳ್ತೀವಿ ವಿನಃ ಅಲ್ಲೂ ಬ್ಲೈಂಡ್ ಆಗಿ ತೆಂಗಿನಕಾಯಿ ತಿನ್ಬೇಡಿ ಅಂತ ನಾನ್ ಮಾತ್ರ ಯಾವತ್ತೂ ಹೇಳೋದೇ ಇಲ್ಲ. ಇದು ಬಟ್ ನೈಟ್ ಅಲ್ಲಿ ರೈಸ್ ಅವಾಯ್ಡ್ ಮಾಡೋದು ಒಳ್ಳೇದು ಅಂತ ಹೇಳ್ತಾರೆ. ದಟ್ ಇಸ್ ಟ್ರೂ, isn't it? ಇಲ್ಲಮ್ಮ, ಅನ್ನ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ನಿಮ್ಮ ಉತ್ತರ ಅವ್ರಿಗೆ ಖುಷಿ ಕೊಟ್ಟಿದೆ ಅಂತ ಹೌದು, ಆಹಾರದ ವಿಷಯಕ್ಕೆ ಬಹಳ ಬಹಳ ತಪ್ಪು ಕಲ್ಪನೆಗಳಿದೆ. ಈಗ ಇನ್ನೊಂದು ಕರೆ ಇದೆ, ತೆಗೆದುಕೊಳ್ಳೋಣ. ಹಲೋ. ಹಲೋ, ಹೇಳಿ. ನಮಸ್ಕಾರ. ಸುಜಾತ ಹೇಳಿ. ಮೇಡಮ್, ನಮ್ಮ ಮನೆಯಲ್ಲಿ ನಾನು 6 ಜನ ಅಕ್ಕ ತಂಗಿರು. ನಮ್ಮಲ್ಲಿ 4 ಜನಕ್ಕೆ ಮಕ್ಳಿದೆ, ಇನ್ನಿಬ್ಬರಿಗೆ ಮಕ್ಳಿಲ್ಲ. ಹಾಗಾಗಿ ಎಲ್ಲಾ ಕಡೆ ಟೆಸ್ಟ್ ಮಾಡ್ತಿದ್ದಾರೆ ಅವರು, ಪ್ರತಿಯೊಂದು ಟೆಸ್ಟ್ ಮಾಡ್ತಿದ್ದಾರೆ. ಇಬ್ರು ಅಕ್ಕ ತಂಗಿರನು, ಒಬ್ಳಿಗೆ 33 years, ಒಬ್ಳಿಗೆ 32, ಒಬ್ಳಿಗೆ 34, ಒಬ್ಳಿಗೆ ಏನಕ್ಕೆ ಮಕ್ಳಾಗ್ತಿಲ್ಲ, ಎಲ್ಲಾ ಟೆಸ್ಟ್ ಮಾಡ್ತಿದ್ದಾರೆ ಮೇಡಮ್. ಏನ್ ಹೇಳಿದ್ದಾರೆ ನಿಮ್ಮ ಟೆಸ್ಟ್ ಮಾಡಿರೋ ಡಾಕ್ಟರ್? ಏನ್ ಹೇಳಿದ್ದಾರೆ? ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಮೇಡಮ್. ಏನು ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಏನು ಅಂತ? ಏನು ಋತುಚಕ್ರ ಸರಿ ಇದೆಯಾ ನಿಮಗೆ? ಕರೆಕ್ಟ್ ಆಗಿ ಆಗ್ತಿದ್ದಾರೆ ಮೇಡಮ್, ಮಂತ್ಲಿ ಕರೆಕ್ಟ್ ಆಗಿ ಆಗ್ತಿದ್ದಾರೆ. ಹೌದಾ? ತೂಕ ಜಾಸ್ತಿ ಮಾಡ್ತಾರೆ? ಇಲ್ಲ, ತೂಕನೂ ಇಲ್ಲ, ನಾರ್ಮಲ್ ಆಗಿದ್ದಾರೆ ಇಬ್ರು. ಇದು ಇವತ್ತಿನ ನನ್ನ ನ್ಯೂಟ್ರಿಷನ್ ನ ಮಿತಿಗಿಂತ ಹೊರತಾಗಿದೆ. ನಿಮ್ಮ ಡಾಕ್ಟ್ರು ಏನು ಸಮಸ್ಯೆ ಕಾಣಿಸ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನ್ಯೂಟ್ರಿಷನ್ ದೃಷ್ಟಿಯಿಂದನೂ ತೂಕ ಸರಿಗಿದೆ ಅಂತ ಹೇಳ್ತೀರಾ, ಋತುಚಕ್ರ ಸರಿಗಿದೆ ಅಂತ ಹೇಳ್ತೀರಾ. ಆಮೇಲೆ ನನ್ನ ಡಯಾಬಿಟಿಸ್ ಇದೆಯಾ? ಇಲ್ಲ ಮೇಡಮ್, ಏನಿಲ್ಲ, ಎಲ್ಲ ನಾರ್ಮಲ್ ಆಗಿದ್ದಾರೆ. ಇನ್ಸುಲಿನ್ ಕೆಲವು ಸತಿ ಏನಾಗುತ್ತೆ ಗೊತ್ತಾ, ತೂಕ ನಾರ್ಮಲ್ ಆಗಿರತ್ತೆ, ಕಣ್ಣಿಗೆ ತೂಕ ಜಾಸ್ತಿ ಕಾಣಿಸೇ ಇರಲ್ಲ, ಪರ್ಸೆಂಟೇಜ್ ಆಫ್ ಫ್ಯಾಟ್ ಜಾಸ್ತಿ ಇರತ್ತೆ, ಆಮೇಲಿಂದ ಇನ್ಸುಲಿನ್ ಲೆವೆಲ್ ಜಾಸ್ತಿ ಇರತ್ತೆ. ನೀವು ಇನ್ಸುಲಿನ್ ಟೆಸ್ಟ್ ಮಾಡಿಸಿ, ಸಿರಮ್ ಇನ್ಸುಲಿನ್ ಟೆಸ್ಟ್ ಅನ್ನು ಮಾಡಿಸಿ, ಆಮೇಲಿಂದ ಫ್ಯಾಟ್ ಬಾಡಿ ಕಾಂಪೋಸಿಷನ್ ಅನ್ನು ನೋಡಿಸಿ. ಕೆಲವು ಸತಿ ಕಣ್ಣಿಗೆ BMI ಸರಿಗಿರತ್ತೆ, ಆದ್ರೆ ಪರ್ಸೆಂಟೇಜ್ ಆಫ್ ಫ್ಯಾಟ್ ಜಾಸ್ತಿ ಇರುತ್ತೆ. ನೋಡಿ, 23 ಬಾಡಿ ಮಾಸ್ ಇಂಡೆಕ್ಸ್ ಇದ್ರೂ ಕೂಡ 37, 38 ಚಿಕ್ಕ ವಯಸ್ಸಿನ ಹುಡುಗಿರ್ಗೆ, ನಾನು ಮೆನೋಪಾಸ್ ಆದವ್ರಿಗಲ್ಲ ನಾ ಹೇಳ್ತಾ ಇರೋದು, 21, 22 ವರ್ಷದ ಹುಡುಗಿರು ಅಂದ್ರೆ ಇನ್ನು ಗರ್ಭವನ್ನ ಧರಿಸುವ ವಯಸ್ಸಿನಲ್ಲಿ ಇರೋರ್ಗೆನೇನೆ BMI 23 ಇರತ್ತೆ, ಫ್ಯಾಟ್ ಪರ್ಸೆಂಟೇಜ್ ಬಂದ್ 36, 37 ಇರುತ್ತೆ. ಅದು ಕೂಡ ಅವ್ರಿಗೆ ತೊಂದರೆ ಆಗಿರಬಹುದು. ಅದನ್ನ ಕಡಿಮೆ ಮಾಡಿಸಿ, ಕೆಲವು ಸತಿ ಅವ್ರಿಗೆ ಸಿರಮ್ ಇನ್ಸುಲಿನ್ ಚೆಕ್ ಮಾಡಿಸಿ. ಅದೇನೇನಾದ್ರು ಜಾಸ್ತಿ ಇದ್ರೆ ಡಯಟ್ ಅಲ್ಲಿ ನಾವು ಲೋ GI ಕೊಟ್ಟು ಮಾಡ್ಬೋದು ಅದನ್ನ. ಅದೆರಡು ಮಾಡಿಸಿ. ಏಜ್ 30 ಆಗಿದೆ ಅಲ್ಲ, ಬಟ್ ಈಗಿನ ಕಾಲದಲ್ಲಿ ಏನಮ್ಮ, ಮೆಡಿಕಲ್ ಸೈನ್ಸ್ ಇಷ್ಟೊಂದು ಚೆನ್ನಾಗಿ ಬೆಳೆದಿದೆ, ಬೇಕಾದಷ್ಟು ಒಳ್ಳೆ ಗೈನಕಾಲಜಿಸ್ಟ್ ಗಳಿದ್ದಾರೆ. 30 ವರ್ಷಕ್ಕೇನು ತೊಂದರೆ ಇಲ್ಲ. ಗರ್ಭ ಧರಿಸಿದ್ರೆ ಖಂಡಿತವಾಗ್ಲೂ ಸುಲಭವಾಗೇನೆ ಹೆರಿಗೆ ಆಗ್ಬೋದು, ಆರೋಗ್ಯವಾದ ಮಗುನೇ ಬರುತ್ತೆ. ಅದಕ್ಕೇನು ಯೋಚನೆ ಮಾಡಬೇಡಿ. ಈಗ ಇನ್ನೊಂದು ಕರೆ ಇದೆ ಪ್ರೇಮ ಅವರೇ. ಹಲೋ. ಹಲೋ, ಯಶೋಧ ಅಂತ ವಿಜಯನಗರಿಂದ. ಹೇಳಿ ಯಶೋಧ. ನನ್ಗೆ 20 days ಆಯ್ತು ಡೆಲಿವರಿ ಆಗಿ, ಫಸ್ಟ್ ಬೇಬಿ. ಸೊ ನಾನು ಯಾವ ರೀತಿ ಡಯಟ್ ತಗೋಬೇಕು ಇವಾಗ? ಓಕೆ, 20 ದಿವಸ ಅಂತ ಹೇಳ್ತಾ ಇದ್ದೀರಾ? ಅಂದ್ರೆ ನೀವು
ಮಗುವಿಗೆ ಜನ್ಮ ಕೊಟ್ಟ ಮೇಲೆ ನಿಮ್ಮ ಮಗು ಪೂರ್ತಿ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ಅದರ ಆರೋಗ್ಯ, ಅದರ ಬೆಳವಣಿಗೆ ಎರಡು ನಿಮ್ಮ ಮೇಲೆ ಇದೆ. ಹಾಗಾಗಿ ಮಗುವನ್ನ ಬೆಳೆಸುವ ಜವಾಬ್ದಾರಿ ನಿಮ್ಮ ಮೇಲೆ ಇರೋದ್ರಿಂದ ನೀವು ತುಂಬಾ ಕಡಿಮೆ ಕ್ಯಾಲೋರಿಯನ್ನ ತೆಗೆದುಕೊಳ್ಳೋ ಹಾಗಿಲ್ಲ. ತಕ್ಕ ಮಟ್ಟಿಗೆ ಅಂದ್ರೆ ನೀವು ಮೊದಲು ತಗೋತಾ ಇದ್ರಲ್ಲ, ಗರ್ಭವನ್ನ ಧರಿಸೋದಿಕ್ಕೆ ಮೊದಲು ತಗೋತಿದ್ರಲ್ವಾ, ಅದಕ್ಕಿಂತ ಒಂದು ಸ್ವಲ್ಪ ಕ್ಯಾಲೋರಿಗಳನ್ನ ನೀವು ಜಾಸ್ತಿ ಮಾಡ್ಬೇಕಾಗಿ ಬರುತ್ತೆ. ಯಾಕೆಂತ ಹೇಳಿದ್ರೆ 100 ml ಹಾಲನ್ನ ಒಂದು ತಾಯಿ ಉತ್ಪತ್ತಿ ಮಾಡ್ತಾಳೆ ಅಂತ ಅಂದ್ರೆ ಅವಳಿಗೆ 120 ಕ್ಯಾಲೋರಿಗಳಷ್ಟು ಜಾಸ್ತಿಯನ್ನ ಕೊಡ್ಬೇಕಾಗಿ ಬರುತ್ತೆ. 20 ದಿವಸದ ಮಗು ಅಂತಂದ್ರೆ ಸಾಧಾರಣವಾಗಿ ಆವ್ರೇಜ್ ಒಂದು 200 - 300 ml ಅಷ್ಟು ಹಾಲನ್ನ ಉತ್ಪತ್ತಿ ಮಾಡ್ತಾ ಇರ್ಬೋದು. ಇದು ಜಸ್ಟ್ ಒಂದು ಆವ್ರೇಜ್ ನ ಹೇಳ್ತಾ ಇರೋದಿದು. ತಿಂಗಳು ಕಳೀತಾ ಇದ್ದ ಹಾಗೇನೆ ಸ್ವಲ್ಪ ಜಾಸ್ತಿ ಹಾಲನ್ನ ತಾಯಿ ಉತ್ಪತ್ತಿ ಮಾಡ್ತಾಳೆ. ಇಷ್ಟು ಹಾಲನ್ನ ಉತ್ಪತ್ತಿ ಮಾಡ್ಬೇಕಾದ್ರೆ ನೀವು ಒಂದು 200 ಕ್ಯಾಲೋರಿಗಳಷ್ಟಾದ್ರೂ 200 - 250 ಕ್ಯಾಲೋರಿ ಜಾಸ್ತಿ ತಗೋಬೇಕಾಗಿ ಬರುತ್ತೆ. ಈ 250 ಕ್ಯಾಲೋರಿ ಜಾಸ್ತಿ ತಗೋಬೇಕಾದ್ರೆ ನಾನು ನಿಮಗೆ ಈಗಿನ ಕಾಲದ ಈ ಲೈಫ್ ಸ್ಟೈಲ್ ನೋಡಿ ನಾನು ಅಡ್ವೈಸ್ ಮಾಡ್ತಾ ಇದ್ದೀನಿ. ತುಂಬಾ ತುಪ್ಪವನ್ನ ನಾನು ಕೊಡ್ತಾ ಇಲ್ಲ. ಹಿಂದಿನ ಕಾಲಕ್ಕೆ ತುಂಬಾ ತುಪ್ಪ ಸರಿ ಇತ್ತು, ಈಗಿನ ಕಾಲಕ್ಕೆ ತುಂಬಾ ತುಪ್ಪ ಬೇಡ. 1-2 ಚಮಚ ತುಪ್ಪವನ್ನ ಹಾಕೊಳ್ಳಿ ನೀವು. ಅದು ನಿಮ್ಗೆ ಒಂದು 1/4 ಭಾಗದಷ್ಟು ಕ್ಯಾಲೋರಿನ, ಅರ್ಧ ಭಾಗದಷ್ಟು ಕ್ಯಾಲೋರಿನ ಕೊಡ್ಲಿಕ್ಕೆ ಅದು ಸಹಾಯ ಆಗತ್ತೆ. ಎರಡನೇದಾಗಿ ರಾಗಿಯನ್ನ ಜಾಸ್ತಿ ಮಾಡ್ಬೇಕು ನೀವು. ಚಪಾತಿ ತಿಂತಿದ್ರೆ ಬಿಡಿ, ಪರವಾಗಿಲ್ಲ, ಚಪಾತಿ ಪೂರ್ತಿ ತೆಗೆದು ಬಿಡಿ, ಅನ್ನ ತಗೊಳ್ಳಿ ಮತ್ತೆ ರಾಗಿ ತಗೊಳ್ಳಿ. ಚಪಾತಿ ಸ್ಟಾಪ್ ಮಾಡಿ, ನೀವು ಮಾಡ್ಬಿಡಿ ಅದನ್ನ. ಆಮೇಲೆ ಈ ಸೊಪ್ಪೆಲ್ಲ ತಿನ್ಬೋದಲ್ಲ? ನಾನು ತುಂಬಾ ಸೊಪ್ಪು ತಗೊಳ್ತಾ ಇದ್ದೀನಿ. ತಿನ್ನಿ. ಆಮೇಲೆ ಇದು ಲಿಕ್ವಿಡ್ ತುಂಬಾ ತಗೊಳ್ತಾ ಇದ್ದೀನಿ. ತುಂಬಾ ಒಳ್ಳೇದು, ತಗೊಳ್ಳಿ. ಡಾಕ್ಟರ್, ಲಿಕ್ವಿಡ್ ಅಲ್ಲಿ ಇವಾಗ ನಾವು ಜ್ಯೂಸ್ ಆಡ್ ಮಾಡ್ಬೋದಾ? ಸೂಪು ಮಾಡಿ, ಜ್ಯೂಸ್ಗಳು, ಸೂಪುಗಳು ಮಾಡಿ. ಆಮೇಲಿಂದ ಇದು ಎಳನೀರ್ ಕೂಡ ಕುಡೀರಿ, ತೊಂದ್ರೆ ಏನಾಗಲ್ಲ. ಎಳನೀರ್ ಕುಡಿದ್ರೆ ಶೀತ ಆಗುತ್ತೆ ಅಂತ ಹೇಳಿ ಕೊಡೋದಿಲ್ಲ, ಹಾಗೆಲ್ಲ ಏನು ಮಾಡ್ಕೋಬೇಕಾಗಿಲ್ಲ. ಎಳನೀರ್ ಕುಡೀರಿ. ಕಬ್ಬಿನ ರಸ ಕೂಡ ಕುಡಿಬಹುದು, ನಿಮ್ಗೆ ಒಳ್ಳೆ ಎನರ್ಜಿ ಸಿಗತ್ತೆ ನಿಮ್ಗೆ ಅದರಿಂದ. ಅವ್ರಿಗೆ ನಿಮ್ಮ ಉತ್ತರದಿಂದ ಸಮಾಧಾನ ಸಿಕ್ಕಿದೆ ಅನ್ಕೊಳ್ಳೋಣ. ಪ್ರೇಮ ಅವರೇ, ನಾವು ಮಾತನಾಡ್ತಿದ್ವಿ, ಹಾಗೆ ಒಬ್ಬರು ವೀಕ್ಷಕರು ಕೇಳಿದ್ರು, ಅಂದರೆ ನಾವು 5 ಮಂದಿ ಅಕ್ಕ ತಂಗಿಯರು, ಅದರಲ್ಲಿ 3 ಮಂದಿ ಹೀಗಿದೆ, 2 ಮಂದಿಗೆ ಅಂದರೆ ಬಹಳಷ್ಟು ಜನರಲ್ಲಿ ಈ ತಪ್ಪು ಕಲ್ಪನೆನೂ ಇರಬಹುದು, ಅಥವಾ ಅದು ತಪ್ಪೋ ಸರಿಯೋ. ನಾನು ಕೇಳ್ತಿರೋದು, ಈ ಅತ್ಯಧಿಕ ತೂಕದಿಂದ ಬರುವ ತೊಂದರೆ, ಋತುಚಕ್ರದ ತೊಂದರೆ, ಬಂಜೆತನದ ತೊಂದರೆ, ಇದು ಆನುವಂಶಿಕವೇ ಅಥವಾ ಅಲ್ಲವೇ? ಇದು ಹೇಗೆ ಅಂತ ಹೇಳಿದ್ರೆ, ಸ್ವಲ್ಪ ಮಟ್ಟಿಗೆ, ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಇದು ಆನುವಂಶಿಕವಾಗಿರಬಹುದು. ಇಷ್ಟೊಂದು ವಿಪರೀತವಾಗಿ. ಮುಂಬೈಯಿಂದ ಒಂದು ಕಾಲ್ ಇದೆ, ತಗೊಂಡ್ಬಿಡೋಣ, ಮತ್ತೆ ನಮ್ಮ ಮಾತನ್ನ ಮುಂದುವರಿಸೋಣ. ಹಲೋ. ನಮಸ್ಕಾರ, ಹೇಳಿ ಮಾ. ರಮ್ಯಾ ಹೇಳಿ. ರಮ್ಯಾ ಹೇಳಿ. ನನ್ನ ಹೆಸರು ರಮ್ಯಾ ಅಂತ, ಮುಂಬೈಯಿಂದ ಕಾಲ್ ಮಾಡ್ತಾ ಇದ್ದೀನಿ. ಹೇಳಿ ರಮ್ಯಾ. ಮ್ಯಾಮ್, ನಾನು 18 ಇಯರ್ಸ್ ಈಗ. ನಾನು 71 kgs ಇದ್ದೀನಿ, ಹೈಟ್ 5'5" ಇದ್ದೀನಿ. 5'5", 71. ಒಂದ್ಸಲಿ ಡಾಕ್ಟರ್ ಹತ್ರ ತೋರಿಸಿದ್ವಿ ನಾವು. ಅವಾಗ ನನ್ಗೆ ಅವ್ರು ಹೇಳಿದ್ರು, ಯು ಆರ್ ಹೆಲ್ದಿ ಬಟ್ 4 kgs ಕಮ್ಮಿ ಆಗ್ಬೇಕು ಅಂತ. ಸೊ ಅದಕ್ಕೆ ಏನಾದ್ರು ಸೊಲ್ಯೂಷನ್ಸ್ ಇದೆಯಾ? ಇನ್ನೂ ಕಮ್ಮಿ ಆಗ್ಬೇಕಾ ತುಂಬಾ ಅಂತ ಕೇಳಿ. ನೀವೊಂದು 10 kgನಾದ್ರೂ ಕಡಿಮೆ ಆಗಿ. ಮದ್ವೆ ಆಗಿದ್ಯಾ? ಮದ್ವೆ ಆಗಿದ್ಯಾ? ಆರ್ ಯು ಮ್ಯಾರಿಡ್? No, I'm 18. 18, ಓಕೆ. ಸೊ ಮದ್ವೆ ಆಗಿಲ್ಲ ಅಂತ ಅಂದ್ಮೇಲೆ ನನ್ನ ಅಡ್ವೈಸ್ ಒಂದು ಏನಂತ ಹೇಳಿದ್ರೆ, ನಿಮ್ಮ ಬಾಡಿ ಮಾಸ್ ಇಂಡೆಕ್ಸ್ ನ 21 ಅಷ್ಟೇ ಇಟ್ಕೊಳ್ಳಿ, ಸಾಕು. ಅಪ್ಪರ್ ಲಿಮಿಟ್ಗೆ ಹೋಗ್ಲೇಬೇಡಿ. 18 ವರ್ಷ ಅಂತ ಅಂದಾಗ ನಿಮ್ಮ BMI ನ 21ಕ್ಕೆ ಇಟ್ಕೊಳ್ಳಿ. BMI ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 21ಕ್ಕೆ ಬರೋ ಅಷ್ಟು ತನಕ ನೀವು ತೂಕವನ್ನ ಕಡಿಮೆ ಆಗ್ಲೇಬೇಕಾಗಿ ಬರುತ್ತೆ. ನೀವು ಅಷ್ಟಾದ್ರೆ ಬಹಳ ಆರೋಗ್ಯವಾಗಿ ತುಂಬಾ ಚೆನ್ನಾಗಿರ್ತೀರಾ. ಇದ್ರ ಜೊತೆಗೆ ನಿಮ್ಮ ಬಾಡಿ ಮಾಸ್ ಇಂಡೆಕ್ಸ್ ನ ನೀವು ನಾರ್ಮಲ್ ಆಗಿ ಇಟ್ಕೊಂಡ್ರೆ ನಿಮ್ಮ ಓದಿನ ವಿಷಯದಲ್ಲಿ ಕಾನ್ಸಂಟ್ರೇಷನ್ ಕೂಡ ಚೆನ್ನಾಗಿರುತ್ತೆ. ಅತಿ ತೂಕ ಇರೋರಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಸೊ ನೀವು ತೂಕ ಕಡಿಮೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮೆಮೊರಿ ಏನು ಹಾಳಾಗೋದಿಲ್ಲ, ನೀವು ಚೆನ್ನಾಗೇನೆ ಓದ್ತೀರಾ. ಸೊ 21 ಇಟ್ಕೊಳ್ಳಿ ಸಾಕು, 18 ವರ್ಷದ ಹುಡುಗಿಗೆ ಅಷ್ಟು ಇಟ್ಕೊಳ್ಳಿ. ನೀವು ಋತುಚಕ್ರ ಸರಿಗಿದೆ ಅಲ್ವಾ? ಹಂಗಿದ್ರೆ ಬರೀ ತೂಕ ಒಂದೇ ಅಲ್ವಾ? ಯಾವ್ದೇ ಒಂದು ಮ್ಯಾಜಿಕ್ ಮೆಥಡ್ಗಳಿಗೂ ಹೋಗ್ಬೇಡಿ ನೀವು, ಅದರಿಂದ ನಿಮ್ಮ ಹೆಲ್ತ್ ಡ್ಯಾಮೇಜ್ ಆಗುತ್ತೆ. ನೀವೇನಿದ್ರು ಮಾಡಿ ಕೇಳಿದ್ದೆ ಅವ್ರ ಹತ್ರ, ಡಾಕ್ಟರ್ ಹತ್ರ ಒಂದು ಡಯಟ್ ಚಾರ್ಟ್ ಹಾಕೊಡಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಯು ಆರ್ ಹೆಲ್ದಿ, 4 kgs ಕಮ್ಮಿ ಆಗು ಸಾಕು ಅಂತ ಹೇಳಿದ್ರು. ಮೈಸೂರಲ್ಲಿ ಒಬ್ರು ಡಯಟಿಷಿಯನ್ ಹತ್ರ ನಾನು ವಿಚಾರಿಸಿದ್ದೆ. ವೆರಿ ಗುಡ್. ನೀವು ಡಯಟಿಷಿಯನ್ ನೋಡಿದೀನಿ ಅಂತಂದ್ರೆ ಫೈನ್, ಅವ್ರು ನಿಮ್ಗೆ ಸರಿಯಾಗಿರುವಂತಹ ಡಯಟನ್ನೇ ಕೊಟ್ಟಿರ್ತಾರೆ.
ನೀವು ಅದನ್ನೇ ಫಾಲೋ ಮಾಡಿ. ಹಾಕ್ಲಿಲ್ಲ ನಮ್ಗೆ. ಹಾಕೊಡ್ಲಿಲ್ವಾ? ಹಾಕಿಸ್ಕೊಳ್ಳಿ ಹಾಗಿದ್ರೆ. ಡಯಟ್ ಅಲ್ಲಿ ಇರು ಅಂತ ಹೇಳಿದ್ರು. ಓಕೆ, ಅಂದ್ರೆ ನಿಮ್ಗೆ ಸರಿಯಾದ ಸಲಹೆ ಬೇಕಾಗುತ್ತೆ ನಿಮಗೆ. ನೀವು ಬಹುಶಃ ನಿಮ್ದು ಅವ್ರು ಯಾಕೆ ಕೊಟ್ಟಿಲ್ಲ ನನಗೆ ಗೊತ್ತಿಲ್ಲ. ನೀವು ಒಂದು ಒಳ್ಳೆ ಡೈಟಿಷಿಯನ್ ನೋಡಿ, ಚಾಲೆಂಜ್ಗಳನ್ನ ತೆಗೆದುಕೊಳ್ಳುವಂತಹ ಅವರು ಎಲ್ಲ ಫೀಲ್ಡಲ್ಲೂ ಇರ್ತಾರೆ. ಎಲ್ಲ ಫೀಲ್ಡಲ್ಲೂ ಚಾಲೆಂಜ್ಗಳು ಬರ್ತಾ ಇರುತ್ತೆ. ಅದನ್ನ ಧೈರ್ಯವಾಗಿ ಸ್ವೀಕರಿಸುವಂಥವ್ರು ಬೇಕಾದಷ್ಟು ಜನ ಇರ್ತಾರೆ. ಆ ತರಹ ಯಾವ್ದಾದ್ರು ಒಂದು ಡೈಟಿಷಿಯನ್ನ ಕನ್ಸಲ್ಟ್ ಮಾಡಿ ನೀವು ಮಾಡಿಬಿಟ್ಟು ಸರಿಯಾಗಿ ನಿಮಗೆ ಡಯಟ್ ಅನ್ನ ಹಾಕೊಡ್ತಾರೆ ಅಂತ ಅವ್ರನ್ನ ನೋಡಿ ನಿಮ್ಗೆ ಸಿಗ್ತಾರೆ. ಬಾಂಬೆನಲ್ಲಿ ಇಲ್ಲದೆ ಏನು ಸಿಗ್ತಾರೆ, ಮುಂಬೈನಲ್ಲಿ ಹುಡುಕಿ ತಗೊಳ್ಳಿ. ಈಗ ಇನ್ನೊಂದು ಕರೆ ಇದೆ, ತೆಗೆದುಕೊಳ್ಳೋಣ. ಹಲೋ ಹಲೋ ಹಲೋ, ಹೇಳಿ. ಹಲೋ, ನನ್ನ ಹೆಸರು ಅರುಣ ಅಂತ, ಬನಶಂಕರಿಯಿಂದ ಮಾತಾಡ್ತಾ ಇರೋದು. ಹೇಳಿ ಅರುಣ. ಡಾಕ್ಟರ್ ಹತ್ರ ಕೇಳ್ಬೇಕಿತ್ತು. ಕೇಳಿ. ಇದು ನಾನಿವಾಗ ನಂಗೆ ಇವಾಗ 25 ವರ್ಷ, ಒಂದು ಮಗು ಇದೆ. ನನ್ ವೇಟ್ ಇವಾಗ 69 kg ಇದೆ. 69 kg ಇದೆ. ಬಟ್ ಏನು ಅಂತಂದ್ರೆ ನಾನು ಮೆನ್ಸಸ್ ಆಗಕ್ಕೂ ಒಂದ್ ವಾರದ ಮುಂಚೆ ತುಂಬಾ ಹೆವಿ ವೇಟ್ ಆಗ್ಬಿಡ್ತೀನಿ ನಾನು. ಅಂತಂದ್ರೆ ಇವಾಗ 69 ಇದ್ರೆ 1-2 kg ಎಲ್ಲ ಜಾಸ್ತಿ ಆಗ್ಬಿಡ್ತೀನಿ. ಮತ್ತೆ ಪೀರಿಯಡ್ಸ್ ಎಲ್ಲ ಆಗಿ ಒಂದು 10 ಕಳೆದ್ಮೇಲೆ ಇಲ್ಲಿ ನನ್ ವೇಟ್ ಒಂದು 3-4 kg ರಿಡ್ಯೂಸ್ ಆಗುತ್ತೆ. ಅಂದ್ರೆ ನಾರ್ಮಲ್ ವೇಟ್ ಬರ್ತೀನಿ. ಸೊ ನಂಗೆ ಅದಕ್ಕಿಂತ ಕೆಳಗಡೆ ಲೆವೆಲ್ಗೆ ವೇಟ್ ಕಡಿಮೆ ಆಗ್ತಾನೆ ಇಲ್ಲ. ಸೊ ನಾನೀಗ ಆಯಿಲಿ ಫುಡ್ ತಿನ್ನಲ್ಲ, ಮತ್ತೆ ಎಕ್ಸರ್ಸೈಸ್ ಮಾಡ್ತಾ ಇದೀನಿ. ಅಂದ್ರೆ ಮನೆಯಲ್ಲೇ ಇದು ಜಿಮ್ ಸೈಕಲ್ ಬರುತ್ತಲ್ಲ, ಅದನ್ನೇ ನಾನೊಂದು 30 ಮಿನಿಟ್ಸ್ ಪೆಡಲ್ ಮಾಡ್ತೀನಿ, ಮಾರ್ನಿಂಗು ನೈಟ್ 2 ಹೊತ್ತುನು. ಬಟ್ ಆದ್ರೂ ನನ್ನ ಏನು ವೇಟ್ ಅಲ್ಲಿ ಏನು ರೆಡ್ಯೂಸ್ ಅನ್ನೋದು ಇಲ್ಲೇ ಇಲ್ಲ. ಓಕೆ, ನಿಮ್ದು 2 ಪ್ರಶ್ನೆ ಇದು, 2 ಸಮಸ್ಯೆಗಳನ್ನ ಹೇಳಿದ್ರಿ. ಒಂದು, ನೀವು ನಿಮ್ಮ ಸೈಕಲ್ ಬರೋದಕ್ಕೆ ಮೊದಲು ತೂಕವನ್ನ ಜಾಸ್ತಿ ಮಾಡ್ಕೋತೀನಿ. ತೂಕ ಅಂತಂದ್ರೆ ಗೊತ್ತಾಯ್ತು ನನಗೆ, ಇರಲ್ಲ, ಹೊಟ್ಟೆನಲ್ಲಿ ಮಾತ್ರ ಜಾಸ್ತಿ ಆಗುತ್ತೆ. ಫೈನ್, ಅದು ಹೇಳಿದ್ರೆ ತೂಕ ಜಾಸ್ತಿ ಆಗತ್ತೆ ಅಂತ. ನಿಮ್ಮ ಋತು ಕಳೆದ ನಂತರ ತೂಕ ಕಡಿಮೆ ಆಗತ್ತೆ ಅಂತ ಹೇಳಿದ್ರಿ. ಮಾಮೂಲಿ ಏನ್ ವೇಟ್ ಇದ್ನೋ ಅದೇ ವೇಟ್ ಬರುತ್ತೆ. ಫೈನ್, ಇರ್ಲಿ ಒಂದ್ ನಿಮಿಷ. ನಿಮ್ಮ ನೀವು 2 ಸಮಸ್ಯೆಯನ್ನ ಒಂದು ಮಾಡ್ತಾ ಇದ್ದೀರಾ. ನಾನು ಅದನ್ನ ಬಿಡಿಸಿ ನಿಮಗೆ ಹೇಳ್ತಾ ಇದ್ದೀನಿ. ನಾನು ಅದನ್ನ ಬಿಡಿಸ್ತಾ ಇದ್ದೀನಿ. ಅದನ್ನ ನೀವು ಋತುಚಕ್ರಕ್ಕೆ ಮೊದಲು ಅಂದ್ರೆ ಸೈಕಲ್ಗೆ ಮೊದಲು ತೂಕ ಹಾಕೊಳ್ಳೋದು, ಸೈಕಲ್ ನಂತರ ತೂಕ ಕಡಿಮೆ ಮಾಡ್ಕೊಳ್ಳೋದನ್ನ, ಈ ಒಂದು ವ್ಯತ್ಯಾಸ ಇದೆಯಲ್ವಾ, ಏರುಪೇರು, ಇದನ್ನ ನಾವು ಒಬೆಸಿಟಿಯ ಲೆಕ್ಕಕ್ಕೆ ತರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳು ಋತುಗೆ ಸ್ವಲ್ಪ ಮೊದಲು, ಹೆಚ್ಚಿನ ಹೆಣ್ಣು ಮಕ್ಕಳು ಏನಾಗುತ್ತೆ ಅಂತ ಹೇಳಿದ್ರೆ ವಾಟರ್ ಲಾಗಿಂಗ್ ಅಂತ ಹೇಳ್ತೀವಿ. ಈ ಏರುಪೇರು ಆಗುತ್ತಲ್ಲ, ಪ್ರೊಜೆಸ್ಟ್ರಾನ್ ಈಸ್ಟ್ರೋಜನ್ಗಳು ನಿಮ್ಮ ಸೈಕಲ್ಗೆ ಸರಿಯಾಗಿ ಆಗ್ತಿರತ್ತಲ್ವಾ, ಅಲ್ಲಿ ಅದರಿಂದ ವಾಟರ್ ಲಾಗಿಂಗ್ ಇರುತ್ತೆ. ಹಾಗಾಗಿ ಹೊಟ್ಟೆ ಸುತ್ತ ನಿಮ್ಗೆ ವಾಟರ್ ಲಾಗಿಂಗ್ ಇರುತ್ತೆ. ಆಮೇಲೆ ನಿಮ್ಮ ಬ್ರೆಸ್ಟ್ಗಳು ಹೆವಿ ಅಂತ ಅನ್ಸುತ್ತಲ್ವಾ, ಇವುಗಳು ಎಲ್ಲಾನು ಅದರಿಂದ ಬರೋದು. ಇದನ್ನ ನಾವು ಓವರ್ ವೇಟಿನ ಲೆಕ್ಕಕ್ಕೆ ತರೋದಿಲ್ಲ. ಸೊ ಇದು ಓವರ್ ವೇಟ್ ಅಲ್ಲ. ಇದನ್ನ ಬಿಟ್ಬಿಡಿ. ಇದನ್ನ ಬಿಟ್ಬಿಟ್ಟು ನೀವು ಯಾವಾಗ್ಲೂ ಒಂದು ತೂಕ ಇರ್ತೀರಾ ಅಲ್ವಾ, ಆ ತೂಕ ಎಷ್ಟಿರುತ್ತೆ ನಿಮ್ದು? 69. ನಿಮ್ಮ ಎತ್ತರ 5'3", 69 ಅಂತಂದ್ರೆ ನೀವು ಒಂದು 10 kg ಆದ್ರೂ ಆಗ್ಬೇಕಲ್ವಾ, ಒಂದು ಅಂದಾಜು 150. ನಾನು ಅದೇ ಡಯಟಿಂಗ್ ಟೈಪ್ ಅಲ್ಲೇ ಇದೀನಿ ನಾನೀಗ. ಆಯಿಲ್ ಐಟಮ್ ತಗೊಳಲ್ಲ, ಮತ್ತೆ ಆಲ್ಮೋಸ್ಟ್ ಅಲ್ಲಿ ಚಪಾತಿ ಅಥವಾ ರಾಗಿ ರೊಟ್ಟಿ ಆತರ ಒಂದ್ ಹೊತ್ತು ಮಾತ್ರ ರೈಸ್ ತಗೊಳ್ಳೋದು. ಮತ್ತೆ ಏನು ಅದು ವೆಜಿಟೇಬಲ್ ಹಾಕಿದ್ರು ಕಡಿಮೆ ಆಯಿಲ್ ಹಾಕೇ ಮಾಡ್ತೀನಿ. ಬಟ್ ಎಗ್ಗೆ ನನ್ಗೆ ಏನ್ ವೇಟ್ ರಿಡ್ಯೂಸ್ ಆದ್ರೂ 69ಗೆ ಸ್ಟಾಪ್ ಆಗುತ್ತೆ, ಅದಕ್ಕಿಂತ ಕೆಳಗಡೆ ಬರ್ತಾನೆ ಇಲ್ಲ. ನಾನೊಂದು ನಿಯರ್ಲಿ ಒಂದು 9 ಮಂತ್ಸ್ ಟ್ರೈ ಮಾಡ್ತಾನೆ ಇದೀನಿ. ಓಕೆ, ಒಂದು ತಿಳ್ಕೊಳ್ಳಿ, ಇದು ಸ್ವಲ್ಪ ಸ್ಪೆಷಲೈಸ್ಡ್ ವಿಷಯ ಅಮ್ಮ. ಎಷ್ಟೇ ಮಾಹಿತಿಯನ್ನ ನಾವು ಕೊಟ್ಟರು ಕೂಡ ಈ ಮಾಹಿತಿಯೊಳಗೆ ನಾವು ಇಷ್ಟು ಸಕ್ಕರೆ ಕಡಿಮೆ ತಿನ್ನಿ, ಇಷ್ಟು ಕೊಬ್ಬನ್ನ ಕಡಿಮೆ ತಿನ್ನಿ ಅನ್ನೋಂಥ ಒಂದು ಮಾಹಿತಿಯನ್ನ ಕೊಡಬಹುದೇ ವಿನಃ ಇದು ನಿಮ್ಮ ಇಡೀ ಊಟವನ್ನ ಇವ್ಯಾಲ್ಯೂಯೇಟ್ ಮಾಡಕ್ ಆಗಿರೋದಿಲ್ಲ. ನಿಮ್ಮ ಇಡೀ ಊಟವನ್ನ ನಾವು ಬದಲಾಗಿಸ್ಲೇಬೇಕಾಗಿ ಬರುತ್ತೆ. ಆ ತರಹ ಒಂದು ಸರಿಯಾಗಿ ಮಾಡಿಫೈಡ್ ಡಯಟ್ ಅಲ್ಲಿ ಖಂಡಿತವಾಗ್ಲೂ ತೂಕ ಕಡಿಮೆ ಆಗ್ಲೇಬೇಕು. ಬಹುಶಃ ನೀವು ಮಾಡ್ಕೊಳ್ತಾ ಇರೋದು ಸರಿಗಿರೋದಿಲ್ಲ. ಒಂದು ಸ್ಪೆಷಲಿಸ್ಟ್ನ ಕನ್ಸಲ್ಟ್ ಮಾಡಿ, ಖಂಡಿತವಾಗ್ಲೂ ತೂಕ ಕಡಿಮೆ ಆಗುತ್ತೆ. ಇದು ಅಂತ ದೊಡ್ಡ ಸಮಸ್ಯೆ ಏನೂ ಅಲ್ಲ. ಅವರು ಡೈಟಿಷಿಯನ್ ಮತ್ತೆ ಸಂಪರ್ಕ ಬರುತ್ತೆ, ಪರಿಹಾರವನ್ನ ಕಂಡ್ಕೋತಾರೆ ಅಂತ ಅನ್ಕೊಳ್ಳೋಣ. ಈಗ ಇನ್ನೊಂದು ಕರೆ ಇದೆ, ತೆಗೆದುಕೊಳ್ಳೋಣ. ಹಲೋ, ನಾನು ಮುಂಬೈಯಿಂದ ಮಾತಾಡ್ತಿದ್ದೀನಿ ಮೇಡಮ್. ಹೇಳಿ ಲಲಿತಾ ಅವರು. ನಾನು ಸ್ವಲ್ಪ ವೇಟ್ ಬಗ್ಗೆ ಕೇಳಬೇಕಿತ್ತು ಡಾಕ್ಟರ್ನ. ಕೇಳಿ. ಹಲೋ, ಕೇಳಿ. ಹಲೋ ಡಾಕ್ಟರ್, ನಮಸ್ತೆ. ನಮಸ್ಕಾರ. ನನ್ನ ಹೆಸರು ಲಲಿತಾ ಅಂತೇಳಿ. ಹೇಳಿ ಲಲಿತಾ. ನಂದು 35 ಏಜ್. 35 ಏಜ್ ನಂದು. 75 ಇದೀನಿ ನಾನು ಕೆಜಿ. ಆಮೇಲೆ ನಾನು ಈ ಎಕ್ಸರ್ಸೈಸ್ ಏನಾದ್ರು ಮಾಡ್ತಾ ಹೋದ್ರೆ ನಂದು ಶೋಲ್ಡರ್ ಪ್ರಾಬ್ಲಮ್ ಬಂದ್ಬಿಡುತ್ತೆ. ನನಗೆ ಶೋಲ್ಡರ್ ಪ್ರಾಬ್ಲಮ್ ಇದೆ ಸ್ವಲ್ಪ.
ಹಾಗಾಗಿ ನನಗೆ ಏನ್ ಮಾಡ್ಬೇಕಂತ ನೀವು ಸ್ವಲ್ಪ ಸಜೆಷನ್ ಕೊಟ್ರೆ. ನೀವು ಬಹುಶಃ ಸರಿಯಾಗಿರುವಂತ ಎಕ್ಸಸೈಸ್ ಮಾಡ್ತಾ ಇಲ್ಲ. ಯಾವುದೇ ಒಂದು ಎಕ್ಸಸೈಸ್ ಮಾಡಿದ್ರು ಕೂಡ ಮೈಕೈ ಕಾಲು ನೋವು ಹೋಗ್ಬೇಕು. ನಿಮ್ಮ ಎಕ್ಸಸೈಸ್ ಇಂದ ಮೈಕೈ ಕಾಲು ನೋವು, ಶೋಲ್ಡರ್ ನೋವು ಅಂತ ಏನ್ ಹೇಳ್ತಿರೋ ಅದು ಬರ್ತಿದೆ ಅಂತ ಅಂದ್ರೆ ನೀವು ವ್ಯಾಯಾಮ ಮಾಡ್ತಾ ಇರೋ ರೀತಿ ತಪ್ಪಿದೆ ಅಂತ ಅರ್ಥ. ಹಾಗಾಗಿ ನೀವು ಏನೇನೋ ವ್ಯಾಯಾಮ ಮಾಡೋ ಬದಲು ತುಂಬಾ ಸರಳವಾಗಿರುವಂತದ್ದು ವಾಕಿಂಗ್. ಇಂಜುರಿ ಫ್ರೀ ಎಕ್ಸಸೈಸ್ ಅಂತಂದ್ರೆ ವಾಕಿಂಗ್. ಅದು ಕಾಲಿಗೆ ಒಂದು ಶೂ ಹಾಕೊಂಡು ಕಾಟನ್ ಸಾಕ್ಸ್ ಹಾಕೊಂಡು ನೀವು ವ್ಯಾಯಾಮ ವಾಕಿಂಗ್ ಮಾಡಿ. ಅದು ನಿಮಗೆ ನಿಮ್ಮ ತೂಕವನ್ನ ಜಾಸ್ತಿ ಆಗದೆ ಇರೋದಕ್ಕೆ ಸಹಾಯ ಮಾಡುತ್ತೆ. ತೂಕವನ್ನ ಕಡಿಮೆ ಮಾಡ್ಕೋಬೇಕಾದ್ರೆ ನೀವು ನಿಮ್ಮ ಊಟದ ಕ್ರಮವನ್ನ ಬದಲಾಗಿಸ್ಲೇಬೇಕಾಗಿ ಬರುತ್ತೆ. ನಾನು ಸ್ವಲ್ಪ ತುಂಬಾ ಡಯಟ್ ಮಾಡ್ತೀನಿ ಮೇಡಮ್. ಸ್ವೀಟ್ ಏನ್ ತಿನ್ನಲ್ಲ, ಎಣ್ಣೆಗಿಂದು ಏನು ಸ್ವಲ್ಪ ಕಡಿಮೆನೆ. ಅದೇ ನಮ್ದು ಮನೆಯಲ್ಲಿ ತಾಯಿ ಮೇಲೆ ಸ್ವಲ್ಪ ಎಲ್ರು ದಪ್ಪನೇ ಇರೋದು. ಆಮೇಲೆ ಹೊಟ್ಟೆ ಸುತ್ತನೂ ಸ್ವಲ್ಪ ನಂದು ದಪ್ಪ ಇದೆ. ಈಗ ಆಪರೇಷನ್ ಆಗಿದೆ ನಮ್ಗೆ, ಅಲ್ಲೇ 2 ಮಕ್ಳಿದಾರೆ. ಮತ್ತೆ ಅದಕ್ಕೆ ನಿಮ್ಗೆ ಸ್ವಲ್ಪ ಕೇಳೋಣ. ಮಾಡ್ಲೇಬೇಕು ವ್ಯಾಯಾಮ, ವಾಕಿಂಗ್ ಮಾಡಿ. ಆಮೇಲಿಂದ ಹೇಳಿದ್ನಲ್ಲ, ಡಯಟ್ ನ ನೀವು ಸರಿ ಮಾಡ್ಕೊಳ್ಳೇಬೇಕಾಗಿ ಬರತ್ತೆ. ಇನ್ನೊಂದು ಏನ್ ಮಾಡ್ಬೇಕು ಅಂದ್ರೆ ಒಂದ್ ಕೆಲ್ಸ ಮಾಡಿ, ಲಲಿತಾ ಅಲ್ವಾ ನಿಮ್ ಹೇಳಿದ್ದು ನೀವು? ಆ ಲಲಿತಾ ಒಂದ್ ಕೆಲ್ಸ ಮಾಡಿ, 1 ವಾರ ಪೂರ್ತಿ ನೀವ್ ಏನ್ ತಿಂದ್ರಿ ಅಂತ ಹೇಳಿ ಪಟ್ಟಿ ಮಾಡ್ಕೊಳ್ಳಿ. ಈ ಪಟ್ಟಿ ಮಾಡಿದ್ದನ್ನ ನೀವು ಪ್ರತಿ ದಿವಸನೂ ಎಷ್ಟು ಕ್ಯಾಲೋರಿಯನ್ನ ಸೇವಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನಿಮಗೆ ಕ್ಯಾಲ್ಕುಲೇಟ್ ಮಾಡ್ಕೊಳಕ್ ಆಗೋದಿಲ್ಲ. ನಿಮ್ಮ ಊರಲ್ಲಿರೋ ಡಯಟಿಷಿಯನ್ಗೆ ಇಲ್ಲಿ ಕೊಟ್ಟು ನೀವು ದಿನಕ್ಕೆ ಎಷ್ಟು ಕ್ಯಾಲೋರಿ ತಿಂತಿದ್ದೀರಾ ಅಂತ ಕ್ಯಾಲ್ಕುಲೇಟ್ ಮಾಡಿಸ್ಕೊಳ್ಳಿ. ಆಮೇಲೆ ನಿಮ್ಮ 1 kg ತೂಕಕ್ಕೆ 30 ಕ್ಯಾಲೋರಿ ಸಾಕು ಅಂತ ನಾನು ಅಡ್ವೈಸ್ ಮಾಡ್ತೀನಿ ನಿಮಗೆ. ಸೊ ಲೆಕ್ಕ ಹಾಕೊಳ್ಳಿ ನಿಮಗೆ ಎಷ್ಟು ಕ್ಯಾಲೋರಿ ಬೇಕು ಅಂತ ಅಂದ್ಬಿಟ್ಟು. ಅದಕ್ಕಿಂತ ನೀವು ಜಾಸ್ತಿ ತಿಂತಿದ್ರೆ ಅದನ್ನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ತಾ ಇದ್ದ ಹಾಗೇನೆ ನಿಮ್ಮ ತೂಕ ಕಡಿಮೆ ಆಗ್ತಾ ಹೋಗುತ್ತೆ. ಇಷ್ಟು ಮಾಡಿ ನೀವು. ನಿಮ್ಮ ಉತ್ತರ ಅವರಿಗೆ ಸಮಾಧಾನವನ್ನು ತಂದಿದೆ ಅಂತ ಅಂದ್ಕೊಳ್ಳೋಣ. ಪ್ರೇಮ ಅವರೇ, ನಾವು ಮಾತಾಡ್ತಾ ಇದ್ವಿ, ಇದು ಈ ತೊಂದರೆ ಇದೆಯಲ್ಲ, ಋತುಚಕ್ರದ ತೊಂದರೆ ಆನುವಂಶಿಕವೋ ಅಲ್ಲವೋ ಅಂತ. ಹೌದು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಈ ಸಮಸ್ಯೆ ತುಂಬಾ ಬಿಗಡಾಯಿಸ್ತಾ ಇರೋದು ನೋಡಿದಾಗ ಇದಕ್ಕೆ ನಾವು ಪೂರ್ತಿ ಆನುವಂಶಿಕ ಅಂತ ಪಟ್ಟಿ ಹಚ್ಚಕ್ಕಾಗೋದಿಲ್ಲ. ಆನುವಂಶಿಕ ಆಗಿದ್ದಿದ್ರೆ ಬಹಳ ಹಿಂದೆ, ಅಂದ್ರೆ ಈಗ 100-200 ವರ್ಷಗಳ ಕೆಳಗೆ ಹೇಗಿರ್ತಿತ್ತು ಈಗಲೂ ಹಾಗೆ ಇರ್ಬೇಕಿತ್ತು. ಆದ್ರೆ ಆವಾಗ ಇಲ್ಲದೆ ಇದ್ದಿದ್ದು ಈಗ ವಿಪರೀತವಾಗಿ ಕಾಣಿಸ್ಕೊಳ್ತಾ ಇದೆ ಅಂತ ಅಂದಾಗ ಈ ಋತುಚಕ್ರದ ಏರುಪೇರು ಎಲ್ಲಾನು ಆನುವಂಶಿಕ ಅಲ್ಲ. ಇದು ಎಲ್ಲಾನು ಸಾಮಾಜಿಕ ಸಮಸ್ಯೆಯಿಂದ ಬಂದಿರೋದು. ಆದರೆ ಎಲ್ಲ ತೂಕ ದಪ್ಪ ಇರೋರು ಯಾಕೆ ಈ ಋತುಚಕ್ರದ ಏರುಪೇರು ಆಗೋದಿಲ್ಲ ಅಂತ ಬಂದಾಗ ಅಲ್ಲಿ ಸ್ವಲ್ಪ ನಾವು ಜೀನನ್ನ ನೋಡ್ಬೇಕಾಗಿ ಬರುತ್ತೆ. ಅವರ ವಂಶದಲ್ಲಿ ಹೀಗೆ ಆಗಬೇಕು ಅಂತ ಹೇಳಿದ್ರೆ, ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಅಂತ ನಾವೇನ್ ಹೇಳ್ತೀವೋ ಅದು ಅವರಲ್ಲಿ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಇವ್ರು ಹೀಗೆ ಆಗ್ಬೇಕು, ಇವ್ರು ಹೀಗೆ ಆಗ್ಬೇಕು ಅಂತ ಅನ್ನೋದು ಒಂದು ರೀತಿ ಆನುವಂಶಿಕ. ಅದು ಆ ಆನುವಂಶಿಕ ಗುಣಗಳು ಏನಾಗಿದೆ ಅದ್ರ ಬಿಚ್ಕೊಳ್ಳೋದಿಕ್ಕೆ ಇದಾಗತ್ತೆ. ಇದು ಒಂದು ರೀತಿ ಆನುವಂಶಿಕನೂ ಹೌದು, ಒಂದು ರೀತಿ ಸಾಮಾಜಿಕನೂ ಹೌದು. ಆದರೆ ಇದು ಸಾಮಾಜಿಕ ಸಮಸ್ಯೆಯಿಂದ ಬಂದಿರೋದ್ರಿಂದ ಇದನ್ನ ಸರಳವಾಗಿ ಪರಿಹಾರ ಮಾಡ್ಕೊಳ್ಳೋದಿಕ್ಕೆ ಖಂಡಿತ ಸಾಧ್ಯ ಇದೆ. ಆನುವಂಶಿಕ ಅಂತ ಅದು ಮಾಡ್ಕೊಳಕ್ ಆಗಲ್ಲ ಅಂತ ಕೂತ್ಕೊಳ್ಳೋದು ಬೇಡ ಇದೆ. ಪ್ರೇಮ ಅವರೇ, ಈಗ ನಾವು ವೀಕ್ಷಕರಿಂದ ಪ್ರಶ್ನೆಗಳನ್ನ ತಗೊಳ್ಳುವಾಗ ನೋಡಿದ್ವಿ, ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ, ನಾನು ಇಷ್ಟು ಎತ್ತರ ಇದ್ದೀನಿ, ಇಷ್ಟು ತೂಕ ಇದ್ದೀನಿ, ಇದಕ್ಕೆ ಒಂದು ರೀತಿ ಗಾಬರಿಯಿಂದ. ಆದ್ರಿಂದ ನೀವು ಸಾಮಾನ್ಯವಾದ ಸಲಹೆಯನ್ನ ಎಲ್ಲ ವೀಕ್ಷಕರನ್ನು ಮನಸ್ಸಿನಲ್ಲಿಟ್ಕೊಂಡು ಸಾಮಾನ್ಯವಾದ ಯಾವ ಸಲಹೆಯನ್ನ ಕೊಡೋದಕ್ಕೆ ಇಷ್ಟಪಡ್ತೀವಿ? ಖಂಡಿತವಾಗ್ಲು ತೂಕ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಬಹಳ ಮಾನಸಿಕವಾಗಿ ದುರ್ಬಲರಾಗ್ತಾರೆ. ಇವರ ಈ ಮಾನಸಿಕ ದೌರ್ಬಲ್ಯವನ್ನೇ ಕ್ಯಾಶ್ ಮಾಡಿಕೊಂಡು ಸಾಕಷ್ಟು ನಾಯಿ ಕೊಡೆಗಳ ತರಹದ ಏನೇನೇನೇನೋ ಬಂದಿದೆ ನೋಡಿ. ಒಂದೇ ಒಂದು ಎಲ್ಲ ವೀಕ್ಷಕರಿಗೂ ನಾನು ಹೇಳೋದು, ಇದು ಸಹಜವಾಗಿಯೇ ಇದ್ದುಕೊಂಡು ನೀವು ತೂಕವನ್ನ ಜಾಸ್ತಿ ಮಾಡ್ಕೊಂಡಿರೋದ್ರಿಂದ ಏನು ಗಾಬರಿ ಬೀಳ್ಬೇಡಿ. ಪ್ರಕೃತಿ ಅದಕ್ಕೆ ಒಂದು ಸಹಜವಾದ ಮಾರ್ಗವನ್ನ ಪ್ರತಿಯೊಂದು ಒಬೇಸ್ ಪೇಷಂಟ್ಗೂ ಕೊಟ್ಟಿದೆ. ನೀವು ಪ್ರಕೃತಿ ಸಹಜವಾದ ಮಾರ್ಗ ಯಾವುದು ಅಂತಂದ್ರೆ ಸರಿಯಾದ ಊಟ, ಸರಿಯಾದ ವ್ಯಾಯಾಮ, ಇದು ಎರಡೇ ಇರೋದು. ನಾನು ಮತ್ತೊಮ್ಮೆ ಒತ್ತಿ ಹೇಳ್ತೀನಿ, ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಇರೋದು ಎರಡೇ ವಿಧಾನ, ಸರಿಯಾಗಿರುವಂತ ಡಯಟ್ ಮತ್ತೆ ವ್ಯಾಯಾಮ. ಇದು ಪ್ರತಿಯೊಬ್ಬ ಮನುಷ್ಯನ ಕೈನಲ್ಲೂ ಆಗತ್ತೆ. ಆಗೋದಿಲ್ಲ ಅಂತ ಯಾರಾದ್ರೂ ಹೆದರಿಸಿದಾಗ ಅದರ ಹಿಂದೆ ಏನೋ ಒಂದು ದುರುದ್ದೇಶ ಇರುತ್ತೆ. ಅವರು ತಮ್ಮ ಯಾವುದೋ ಒಂದು ಉದ್ದೇಶಕ್ಕೆ ಹೇಳ್ತಾ ಇರಬಹುದು. ಅದನ್ನ ನೀವು ಕಿವಿಗೆ ಹಾಕೋಬೇಡಿ. ಸರಳವಾದ, ಸುಂದರವಾದ, ಆರೋಗ್ಯಕರವಾದ, ಬಹಳ ಅಗ್ಗವಾದ ವಿಧಾನ ಅಂತಂದ್ರೆ ಸರಿಯಾದ ಡಯಟಿಂಗ್, ಸರಿಯಾದ ಎಕ್ಸರ್ಸೈಸ್, ಎಲ್ಲರಿಗೂ ರಿಸಲ್ಟ್ ಸಿಗುತ್ತೆ. ಆಹಾರ ಮತ್ತು ವ್ಯಾಯಾಮ ಎರಡು ಸಮ ಪ್ರಮಾಣದಲ್ಲಿ ಮಾಡ್ಕೊಂಡು ಹೋಗೋದೇ ಸುಲಭ ವಿಧಾನ ಅಂತ ನೀವು ಖಂಡಿತವಾಗ್ಲೂ. ಸಂತೋಷ. ವೀಕ್ಷಕರೇ, ಹೆಚ್ಚಿನ ಮಾಹಿತಿಗಾಗಿ ನೀವು ಕರೆ ಮಾಡಬೇಕಾದ ಸಂಖ್ಯೆ 26607731, ಇನ್ನೊಂದು
26565059. ಪ್ರೇಮ ಅವರು ಇಲ್ಲಿವರೆಗೂ ಬಂದು ಬಹು ಸೊಗಸಾಗಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ದೂರದರ್ಶನಕ್ಕೆ ಶೋಭಾ ನಿಮಗೆ.